ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಒನ್ ಮೋರ್ ಐ ವುಡ್ ಸೇ ಕಾಂಬಿನೇಷನ್ ಆಫ್ ಬೈಕ್ಸ್. ಸೊ ನಾನು ಲಾಸ್ಟ್ ಡಿಸ್ಕಸ್ ಮಾಡಿದ್ದು ಕಾಂಬಿನೇಷನ್ ಆಫ್ ಬೈಕ್ ವಾಸ್ ಮೈ ಓನ್ ಕಾಂಬಿನೇಷನ್ನು, ದಟ್ ಈಸ್ ದ ಬೇರ್ 650 ಆ್ಯಂಡ್ ಎಕ್ಸ್ಪಲ್ಸ್ 210. ಸೊ ಆ ವಿಡಿಯೋನ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಸೊ ಅದರಲ್ಲಿ ನಾನು ಏನಕ್ಕೆ ಆ ಎರಡು ಬೈಕ್ನ ಚೂಸ್ ಮಾಡಿದ್ದೆ ಆ್ಯಂಡ್ ವೈ ಐ ಡಿಡೆಂಟ್ ಗೋ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಆ್ಯಂಡ್ ನಾಟ್ ಪರ್ಚೇಸ್ ದೋಸ್ ಟು ಬೈಕ್ಸ್ ಆ್ಯಂಡ್ ಆ್ಯಕ್ಚುಲಿ ಸ್ಕ್ರಾಮ್ಲರ್ ಏನಕ್ಕೆ ಬೈ ಮಾಡಿದೆ. ಸೊ ಆಲ್ ದೋಸ್ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೀನಿ. ಆಲ್ಸೋ ಅದರಲ್ಲಿ ಈ ವಿಡಿಯೋಗೆ ಕೈಂಡ್ ಆಫ್ ರಿಲೇಟೆಡ್ ಒಂದು ಟಾಪಿಕ್ ಅದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ದಟ್ ಈಸ್ ಕ್ರೈಟೀರಿಯಾ ಫಾರ್ ಚೂಸಿಂಗ್ ಟೂ ಬೈಕ್ಸ್. ಸೊ ನೀವು ಎರಡು ಬೈಕ್ನ ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ದೆರ್ ಇಸ್ ಸರ್ಟನ್ ಥಿಂಗ್ಸ್ ನೀವು ಚೆಕ್ಔಟ್ ಮಾಡಬೇಕು ವಿದಿನ್ ದೋಸ್ ಟು ಬೈಕ್ಸು, ಸೊ ದ್ಯಾಟ್ ನೀವು ಆಮೇಲೆ ಲೇಟರ್ ಆನ್ ನೀವು ಬೇಜಾರು ಮಾಡ್ಕೋಬಾರ್ದು ಏನಕ್ಕೆ ನಾನು ಎರಡು ಬೈಕ್ ತೊಗೊಂಡೆ ಅಂತ. ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಕನ್ಸಿಡರ್. ಸೊ ಆ ವಿಡಿಯೋನ ಚೆಕ್ ಮಾಡಿಬಿಟ್ಟು ಈ ವಿಡಿಯೋನ ನೋಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಇವತ್ತಿನ ಬೈಕ್ ಕಾಂಬಿನೇಷನ್ ಈಸ್, ನೀವು ತಮ್ಮನೇಲಿ ನೋಡಿಬಿಟ್ಟೆ ಗೊತ್ತಾಗಿರುತ್ತೆ, ದಟ್ ಈಸ್ ದ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಆ್ಯಂಡ್ ದ ಯಮಹಾ MT-15 ಕಾಂಬಿನೇಷನ್. ಎಸ್, ಸೊ ಐ ನೋ ಲಾಟ್ ಆಫ್ ಪೀಪಲ್ ವಿಲ್ ಬಿ ಸರ್ಪ್ರೈಸ್ಡ್, ಎಂಥ ವಿಚಿತ್ರ ಕಾಂಬಿನೇಷನ್ ಗುರು ಇದು ಅಂತ ಹೇಳ್ಬೋದು. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ನನಗೆ ಈ ಕಾಂಬಿನೇಷನ್ ಇಷ್ಟ. ಫಸ್ಟ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೈ ಐ ಇಂಡಿವಿಜುವಲಿ ಲೈಕ್ ಬೋತ್ ಆಫ್ ದಿಸ್ ಬೈಕು. ಸೊ ಫಸ್ಟ್ಲಿ ಹಿಮಾಲಯನ್ 450, ನಿಮಗೆ ಗೊತ್ತು ಹಿಮಾಲಯನ್ ಒಂದು ಕಲ್ಟ್ ವೆಹಿಕಲ್ಲು. ಸೊ ಸಾಕಷ್ಟು ಜನರಿಗೆ ಇಷ್ಟ ಇರುತ್ತೆ. ಬಟ್ ನನಗೆ ಪರ್ಟಿಕ್ಯುಲರ್ಲಿ ಏನಕ್ಕೆ ಇಷ್ಟ ಅಂತ ಕೇಳೋದಾದರೆ, ನಾನು ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಟು ಬೈಕಿಂಗು, ನನಗೆ ಆ್ಯಕ್ಚುಲಿ ಐ ವಾಸ್ ಲುಕಿಂಗ್ ಫಾರ್ ಅ ಟೂರಿಂಗ್ ಬೈಕು. ಸೊ ಆ ಟೈಮಲ್ಲಿ ನಾನು ಆಬ್ವಿಯಸ್ಲಿ ಹಂಟರ್ ತೊಗೊಂಡೆ. ಅಟ್ ದಟ್ ಟೈಮು ನನಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಬೈಕಿಂಗಲ್ಲಿ. ಬಟ್ ಐ ಕೈಂಡ್ ಆಫ್ ಅಂಡರ್ಸ್ಟುಡ್ ದ್ಯಾಟ್ ಹಿಮಾಲಯನ್, ಐ ಮೀನ್ ಐ ಆಮ್ ನಾಟ್ ಇವನ್ ಟಾಕಿಂಗ್ ಔಟ್ ದ 450, ದ 411 ಹಿಮಾಲಯನ್ ಬಂದುಬಿಟ್ಟು ವುಡ್ ಬಿ ದ ಬೆಸ್ಟ್ ಬೈಕ್ ಅಂತ ನನಗೆ ಆವಾಗ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಎಸ್, ಕಾಂಪಿಟೇಷನ್ನು ಬೆಟರ್ ಆಪ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇವಾಗಲೂ ನೀವು ನೋಡೋದಾದರೆ ಮಾರ್ಕೆಟಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಬಟ್ ಟು ಬಿ ವೆರಿ ಆನೆಸ್ಟು, ನನಗೆ ಆ ಟೈಮಲ್ಲಿ ವೆನ್ ದ 450 ಲಾಂಚ್ ಮಾಡ್ತಾರಂತ ಗೊತ್ತಾದಾಗ ಐ ವಾಸ್ ಸೋ ಮಚ್ ಎಕ್ಸೈಟೆಡು. ಆಲ್ಮೋಸ್ಟ್ ಬುಕ್ಕು ಮಾಡಿಬಿಟ್ಟಿದ್ದೆ ನಾನು. ಬಟ್ ಎವೆನ್ಚುಲಿ ಐ ಡಿಂಟ್ ಎಂಡೆಡ್ ಅಪ್ ಬೈಯಿಂಗ್. ಬಟ್ ಅದಕ್ಕೆ ರೀಸನ್ಸ್ ಆಲ್ರೆಡಿ ನಾನು ಇನ್ನೊಂದು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಐ ಸ್ಟಿಲ್ ಲವ್ಡ್ ದ ಬೈಕು. ಓವರ್ ಆಲ್ ನನಗೆ ತುಂಬ ಇಷ್ಟ ದ ಲುಕ್ ಆಫ್ ದ ಬೈಕು. ನಿಮಗೆ ಅಡ್ವೆಂಚರ್ ಬೈಕ್ಸಲ್ಲಿ ಅದೊಂಥರ ಯೂನಿಕ್ ಲುಕ್ ಇದೆ. ಜನರಲಿ ನಿಮ್ಗೆ ಅಡ್ವೆಂಚರ್ ಬೈಕ್ ಅಂದರೆ ಎಲ್ಲ ಒಂಥರ ಸೇಮ್ ಲುಕ್ ಇರುತ್ತೆ. ಸೊ ಒಂದು ಯೂನಿಕ್ ಡಿಫೈನಿಂಗ್ ಲುಕ್ ಇದೆ. ಒಂದು ಹಿಮಾಲಯಾಗೆ ತೊಗೊಂಡೋದ್ರೆ ಆ ಗಾಡಿ ಏನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಆ ಬೈಕು. ಆ್ಯಂಡ್ ಕೇಪಬಿಲಿಟಿ ಬಗ್ಗೆ ಅಂತೂ ಅದ್ರ ನ್ಯೂ ವರ್ಷನ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಡ್ತು ದ ಎಂಟೈರ್ ಮಾರ್ಕೆಟ್ನೇ. ಸೊ ದ ಎಕ್ಸ್ಪೆಕ್ಟೇಷನು ಆರ್ ದ ಬೆಂಚ್ ಮಾರ್ಕ್ನೇ ಸೆಟ್ ಮಾಡಿಬಿಡ್ತು. ಸೊ ಏನೇನೋ ಒಂದು ಟೂರರಲ್ಲಿ ಇರಬೇಕು ಅಂತ, ಅಡ್ವೆಂಚರ್ ಟೂರರಲ್ಲಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ಡೆಫಿನೆಟ್ಲಿ ಡಿಫೈನ್ ಮಾಡ್ತು. ಸೊ ಅದಕ್ಕೋಸ್ಕರ ನನಗೆ ಈ ಗಾಡಿ ತುಂಬಾ ಇಷ್ಟ. ಐ ಮೀನ್ ಐ ಲವ್ ದಿಸ್ ವೆಹಿಕಲ್ ಟು ಬಿ ವೆರಿ ಆನೆಸ್ಟು. ಆ್ಯಂಡ್ ಮಾರ್ಕೆಟಲ್ಲಿ ನೀವು ಸ್ಟ್ಯಾಂಡಿಂಗ್ ನೋಡೋದಾದರೆ ಕರೆಂಟ್ಲಿ ನಿಮ್ಗೆ ಗೊತ್ತು ದಟ್ ದೇರ್ ಆರ್ ಸೋ ಮೆನಿ ವೆಹಿಕಲ್ಸು ಅವೈಲೇಬಲ್ ಇದೆ. ಅಪಾರ್ಟ್ ಫ್ರಮ್ ದ ಹಿಮಾಲಯನ್ ನಿಮಗೆ KTM 390 ಅಡ್ವೆಂಚರ್ ಇದೆ, ಎಕ್ಸ್ಪಲ್ಸ್ 210 ಇದೆ, ಹಾಗೂ ಸಾಕಷ್ಟು ವೆಹಿಕಲ್ಸ್ ಇನ್ನೂ ಬರೋದಿದೆ. BMW ಅವ್ರ ಕಡೆಯಿಂದ, ಏಪ್ರಿಲಿಯಾ ಕಡೆಯಿಂದ ಟ್ವಿನ್ ಸಿಲಿಂಡರ್ ಅಡ್ವೆಂಚರ್ ಬೈಕ್ಸ್ ಬರೋದಿದೆ. TVS ಅವ್ರದ್ದು ಇನ್ನೂ RTX 300 ಬರೋದಿದೆ. ಸೊ ಮೆನಿ ವೆಹಿಕಲ್ಸ್ ಇನ್ನೂ ಲೈನಪ್ ಇದೆ. ಬಟ್ ಸ್ಟಿಲ್ ನನ್ನ ಒಪಿನಿಯನ್ಲಿ ಆ್ಯಸ್ ಆಫ್ ನೌ ಐ ಕ್ಯಾನ್ ಟೆಲ್ ಇಟ್ ಫಾರ್ ಶ್ಯೂರ್ ದ್ಯಾಟ್ ಇಂಡಿಯನ್ ಮಾಸ್ ಮಾರ್ಕೆಟಲ್ಲಿ ಬೆಸ್ಟ್ ಅವೈಲೇಬಲ್ ಟೂರರ್ ಕ್ಯಾಟಗರಿ ಬೈಕ್ ಯಾವುದು ಅಂದರೆ ದ್ಯಾಟ್ ಈಸ್ ಆ್ಯಬ್ಸಲ್ಯೂಟ್ಲಿ ದ ಹಿಮಾಲಯನ್ 450. ಅದು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ. ತುಂಬ ಸಿಂಪಲ್ ರೀಸನು. ಐ ನೋ ನೀವು ಆರ್ಗ್ಯೂ ಮಾಡ್ಬೋದು ಬೇರೆ ಆಪ್ಷನ್ಸ್ ಇದೆ, ಆಲ್ ದೋಸ್ ಥಿಂಗ್ಸು. ನಾನಿಲ್ಲಿ ಪರ್ಟಿಕ್ಯುಲರ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಟೂರಿಂಗ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅಡ್ವೆಂಚರ್ ಟೂರಿಂಗ್ ಅಂತ. ಅಡ್ವೆಂಚರ್ ಟೂರಿಂಗಲ್ಲಿ ಮೇ ಬಿ ದೇರ್ ಆರ್ ಬೆಟರ್ ಆಪ್ಷನ್ಸು. ಬಟ್ ಓನ್ಲಿ ಟೂರಿಂಗ್ ನೀವು ಕನ್ಸಿಡರ್ ಮಾಡೋದಾದರೆ ಎವ್ರಿಥಿಂಗ್ ಹಿಮಾಲಯನ್ ಹ್ಯಾಸು. ನಿಮಗೆ ಒಳ್ಳೆ ಪವರ್ ಫಿಗರ್ಸ್ ಇದೆ. 40 Nm ಆಫ್ ಟಾರ್ಕು, 40 bhp ಇದೆ. ನಿಮಗೆ 17 ಲೀಟರ್ ಟ್ಯಾಂಕ್ ರೇಂಜ್ ಇದೆ. ಒಳ್ಳೆ ಮೈಲೇಜು ಕೊಡುತ್ತೆ, ಅರೌಂಡ್ 30 km/ಲೀಟರ್ ಆನ್ ದ ಹೈವೇಸು. ನಿಮಗೆ ಲಾಂಗರ್ ವೀಲ್ ಬೇಸ್ ಇದೆ. ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಸೂಪರ್ ಆಗಿದೆ. ನಿಮಗೆ ಆರಾಮಾಗಿ ಪಿಲಿಯನ್ ಜೊತೆನೂ ಆ್ಯಂಡ್ ನೀವು ಲಗೇಜೂ ಸಖತ್ತಾಗಿ ಕ್ಯಾರಿ ಮಾಡ್ಬೋದು. ಪ್ಯಾನಿಯರ್ಸು, ಟಾಪ್ ಬಾಕ್ಸು ಎಲ್ಲ ಹಾಕ್ಕೊಂಡು ಎಲ್ಲ ಸೂಪರಾಗಿ ಮೌಂಟಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಿಮಗೆ ಲಗೇಜ್ಗೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕ್ ಈಸ್ ಇಟ್ ಹ್ಯಾಸ್ ದ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಬೆಸ್ಟ್, ಐ ವುಡ್ ಸೇ ಬೆಂಚ್ ಮಾರ್ಕ್ ಸಸ್ಪೆನ್ಷನ್ ಇದೆ. ಇದರಷ್ಟು ನಿಮಗೆ ಬೆಸ್ಟ್ ಶೋವಾ ಸಸ್ಪೆನ್ಷನ್ ಯಾವುದೂ ಇಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಫಸ್ಟ್ ಟೈಮು ಇಂಟ್ರೊಡ್ಯೂಸ್ ಮಾಡಿದ್ದು ರಾಯಲ್ ಎನ್ಫೀಲ್ಡ್ ಅವರು ಇಸ್ ದ ಟ್ಯೂಬ್ಲೆಸ್ ಸ್ಪೋಕ್ಸು ವಿತ್ ದಿಸ್ ಬೈಕು. ಸೊ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ರಾಯಲ್ ಎನ್ಫೀಲ್ಡು ನನ್ನ ಒಪಿನಿಯನ್ಲಿ ವಿತ್ ದಿಸ್ ಬೈಕು. ಆಬ್ವಿಯಸ್ಲಿ ಸ್ಪೆಕ್ ವೈಸ್ ಅಂತೂ ಡೆಫಿನೆಟ್ಲಿ ನಿಮಗೆ ಅಟ್ರಾಕ್ಟ್ ಮಾಡುತ್ತೆ. ಬಟ್ ಆಲ್ಸೋ ಕೇಪಬಿಲಿಟಿ ವೈಸ್ ಆಲ್ಸೋ ದಿಸ್ ಈಸ್ ಅನ್ ಅಮೇಝಿಂಗ್ ಟೂರರ್. ಐ ನೋ ನೀವು ಇದನ್ನು ಆಫ್ ರೋಡ್ ಕೇಪಬಲ್ಲು, ಅದು ಇದು ಸಿಟಿ ಅಂತೆಲ್ಲ ಹೇಳ್ಬೋದು. ಫಾರ್ ಮೀ ಇದು ಯಾವ ಕ್ಯಾಟಗರಿಯಲ್ಲಿ ಶೈನ್ ಮಾಡುತ್ತೆ ಅಂದರೆ ದ್ಯಾಟ್ ಈಸ್ ಟೂರಿಂಗಲ್ಲಿ ಫಾರ್ ಮೀ ಆ್ಯಸ್ ಆಫ್ ನೌ ಇಂಡಿಯಾದಲ್ಲಿ ನಂಬರ್ 1. ನಾವು ಲೆಟ್ಸ್ ಕಮ್ ಟು ದ ಅದರ್ ಬೈಕು MT-15 ಯಮಹಾ ಅವ್ರದ್ದು.
ಸೊ ಐ ನೋ MT-15 ಬಗ್ಗೆ ನಿಮಗೆ ಗೊತ್ತು, ಯಂಗ್ಸ್ಟರ್ಸಲ್ಲಿ ಯಾವ ಥರ ಕ್ರೇಜ್ ಇದೆ MT-15 ಬಗ್ಗೆ. ಬಟ್ MT-15 ಏನಕ್ಕೆ ನೋನ್ ಆಗಿದೆ ಅಂತ ಸ್ವಲ್ಪ ಇವಾಗ ರೀಸೆಂಟಾಗಿ ಬಂದಿರೋ ಐ ವುಡ್ ಸೇ ಕೀಬೋರ್ಡ್ ವಾರಿಯರ್ಸ್ ಆಗಿರಲಿ ಆರ್ ನ್ಯೂ ಜನ್ ಹೂ ಆರ್ ಲುಕಿಂಗ್ ಎಟ್ ಆಲ್ 400 cc. MT-15 150 cc ತಾನೆ, ಅದರಲ್ಲಿ ಏನಿದೆ ಗುರು, ಏನು ಮಾತಾಡ್ತಾರೆ ಇವರೆಲ್ಲ ಅಂತ ಕೇಳ್ಬೋದು. ಬಟ್ ಯು ಹ್ಯಾವ್ ಟು ರೈಡ್ ದಿಸ್ ಬೈಕ್, ಯು ಹ್ಯಾವ್ ಟು ಲುಕ್ ಎಟ್ ದಿಸ್ ಬೈಕ್ ಟು ಅಂಡರ್ಸ್ಟ್ಯಾಂಡ್ ಹೌ ಅಮೇಝಿಂಗ್ ದಿಸ್ ಬೈಕ್ ಈಸು. ಆ್ಯಂಡ್ ನನಗೆ ಪರ್ಸ್ನಲಿ ಈ ಬೈಕ್ ಏನಕ್ಕೆ ಇಷ್ಟ ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ದಿಸ್ ವುಡ್ ಬಿ ದ ಬೆಸ್ಟ್ ಬಿಗಿನರ್ ಬೈಕು. ಆ್ಯಂಡ್ ಫಾರ್ ಎಸ್ಪೆಷಲಿ ನೀವು ಒಂದು ಯಂಗ್ಸ್ಟರ್ ಆಗಿದೆ, ನೀವು ಕಾಲೇಜ್ ಗೋಯಿಂಗ್ ಕಿಡ್ ಆಗಿದೆ, ಐ ವಿಶ್ ನಾನು ಆ ಟೈಮಲ್ಲಿ ಈ ಬೈಕ್ನ ಓನ್ ಮಾಡಿದರೆ ತುಂಬಾ ಮಜಾ ಮಾಡ್ತಾಯಿದೆ ಈ ಬೈಕಲ್ಲಿ, ಎಸ್ಪೆಷಲಿ ಫಾರ್ ಅ ಸಿಂಗಲ್ ರೈಡರ್. ಐ ವುಡ್ ಸೇ ದಿಸ್ ಇಸ್ ಸಚ್ ಅ ಫನ್ ಬೈಕು. ಆ್ಯಂಡ್ ತುಂಬ ಜನ ಇದರದ್ದು ವ್ಯಾಲ್ಯೂ ಫಾರ್ ಮನಿನ ಅಂಡರ್ಸ್ಟ್ಯಾಂಡ್ ಮಾಡಲ್ಲ. ಐ ಮೀನ್ ತುಂಬ ಜಾಸ್ತಿ ಓವರ್ ಪ್ರೈಸ್ ಇದೆ, 150 cc ಇಷ್ಟೊಂದು ಪ್ರೈಸ್ ಅಂತ ಕೇಳೋದಾದರೆ, ನೀವು ಐ ವುಡ್ ಟಾಕ್ ಅಬೌಟ್ ನಾವು ಮಾರ್ಕೆಟಲ್ಲಿ ರೈಟ್ ನಾವು ನಿಮಗೆ ವಾಟ್ ಈಸ್ ದಿಸ್ ಕ್ಯಾಟಗರಿ ಅಲ್ಲಿ ಇದು ಸ್ಟ್ಯಾಂಡ್ ಆಗುತ್ತೆ ಅಂತ ಕೇಳೋದಾದರೆ, ಐ ವುಡ್ ಸೇ ದಿಸ್ ಬೈಕ್ ಈಸ್ ದ ಬೆಸ್ಟ್ ಡೈಲಿ ರೈಡರ್ ಬೈಕ್. ಸಿಟಿಯಲ್ಲಿ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್ ನಿಮಗೆ. ಏನಕ್ಕೆ ಅಂತ ಹೇಳ್ತೀನಿ. ಐ ನೋ ನೀವು ಕ್ವಶನ್ ಕೇಳ್ಬೋದು, ಎಷ್ಟೊಂದು ಆಪ್ಷನ್ ಇದೆಯಲ್ಲಪ್ಪ, ಹೊಸ ಬೈಕ್ಸ್ ಎಲ್ಲ ಬಂದಿದೆ, ಎಕ್ಸ್ಟ್ರೀಮ್ 250, ಡ್ಯೂಕ್ 250 ಅಪ್ಡೇಟ್ ಆಗಿದೆ, ಸೋ ಮೆನಿ ಬೈಕ್ಸ್ ಇದೆ, NS 400 ಇದೆ. ಸೊ ವೈ ಈಸ್ ದಿಸ್ ಬೈಕ್ ಸ್ಟಿಲ್ ದ ಕಿಂಗ್ ಅಂತ ಕೇಳೋದಾದರೆ, ಇದರಲ್ಲಿ ಕೊಡೋ ಫೀಚರ್ಸ್ ನೋಡಿ, ಇದರಲ್ಲಿ ಇರುವಂಥ ಎಕ್ಸ್ಪೀರಿಯನ್ಸ್ ನೋಡಿ. ಫಸ್ಟ್ಲಿ ಐ ನೋ ದ ಕೀಬೋರ್ಡ್ ವಾರಿಯರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬಿಡೋಣ. 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಇದರಲ್ಲಿ, ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು 150 cc ಸ್ಲಿಪ್ಪರ್ ಕ್ಲಚ್ ಇದೆ ಇದರಲ್ಲಿ, ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ನಿಮಗೆ ಬೆಸ್ಟ್ ಹ್ಯಾಂಡ್ಲಿಂಗ್ ಇದೆ ಇದರಲ್ಲಿ ಈ ಬೈಕಲ್ಲಿ. ಆ್ಯಂಡ್ ಯಮಹಾ ಅವ್ರದ್ದು ಇಂಜಿನ್ನು, ಸೊ ಆಬ್ವಿಯಸ್ಲಿ ಇಟ್ ಈಸ್ ಅ ಜಾಪನೀಸ್ ರಿಲಯಬಿಲಿಟಿ ಅದರ ಜೊತೆ ಬರುತ್ತೆ. ಫಾರ್ ಅ ವೆರಿ ಲಾಂಗ್ ಟೈಮ್ ಈ ಬೈಕು ಅಸೋಸಿಯೇಟ್ ಆಗಿದೆ ಯಮಹಾ ಜೊತೆಗೆ. ಆ್ಯಂಡ್ MT ಸೀರೀಸ್ ನಿಮಗೆ ಗೊತ್ತು ಎಷ್ಟು ಪಾಪ್ಯುಲರು ವರ್ಲ್ಡ್ ವೈಡು. ಆ್ಯಂಡ್ ಈ ಸೀರೀಸಲ್ಲಿ ಎಂಥ ದೊಡ್ಡ ದೊಡ್ಡ ವೆಹಿಕಲ್ಸ್ ಇದೆ, MT-09, MT-07, MT-1. ಸೊ ದೀಸ್ ಆರ್ ಅಮೇಝಿಂಗ್ ಗ್ರೇಟ್ ಬೈಕ್ಸು. ಆ ಕ್ಯಾಟಗರಿ ಅವ್ರ ಆ ಲೈನಪ್ಪಲ್ಲಿ ಬರುವಂಥ ಬೈಕು MT-15, ದ್ಯಾಟ್ ಈಸ್ ಸಮಥಿಂಗ್ ಅಮೇಝಿಂಗು. ಸೊ ಅದೆಲ್ಲ ಇದೆ. ಓಕೆ, ಕೀಬೋರ್ಡ್ ವಾರಿಯರ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳಿದೆ, ಬಟ್ ಇದ್ರದ್ದು ಹ್ಯಾಂಡ್ಲಿಂಗು, ಆಮೇಲೆ ದ ವೇ ಇಟ್ ಡೆಲಿವರ್ಸ್ ಪವರು, ಪರ್ಫಾರ್ಮೆನ್ಸು, ದ ಎಕ್ಸ್ಪೀರಿಯನ್ಸು ಈಸ್ ನೆಕ್ಸ್ಟ್ ಲೆವೆಲ್ಲು. ನಿಮಗೆ ಈ ಬೈಕು 150 cc ಆದರೂ ನಿಮಗೆ ಅರೌಂಡ್ 200 to 250 cc ಬೈಕ್ದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಎಸ್, ಪವರ್ ಕಮ್ಮಿ ಇದೆ, ಬಟ್ ಐ ಥಿಂಕ್ ತುಂಬ ಜನ ಜಸ್ಟ್ ಪವರ್ ಜೊತೆ ಅಸೋಸಿಯೇಟ್ ಮಾಡ್ತಾರೆ. ಬಟ್ ಇದರಲ್ಲಿ ನಿಮಗೆಲ್ಲ ಕೊಡ್ತಾ ಇದೆ, ಲುಕ್ಕು ಸಿಗ್ತಾ ಇದೆ ನಿಮಗೆ, ಅಮೇಝಿಂಗ್ ಲುಕ್ಕು, ಅಮೇಝಿಂಗ್ ಶಾರ್ಪ್ ಡಿಸೈನ್, ಅಮೇಝಿಂಗ್ ಹ್ಯಾಂಡ್ಲಿಂಗು, ಪವರ್ ಡೆಲಿವರಿ, ಎಸ್ಪೆಷಲಿ ನಿಮಗೆ 7000 RPM ಆದಮೇಲೆ ಇದರಲ್ಲಿ VVA ಕಿಕ್ಕಿನ್ ಆಗುತ್ತೆ. ಎಂಥ ಥ್ರಿಲ್ ಸಿಗುತ್ತೆ ನಿಮಗೆ ರೈಡಿಂಗಲ್ಲಿ ಅಂದರೆ, ಎಸ್ಪೆಷಲಿ ನೀವು ಸಿಟಿ ರೈಡಿಂಗಲ್ಲಿ ನಿಮಗೆ ಗೊತ್ತು ಈ ಟ್ರಾಫಿಕಲ್ಲಿ ಎಷ್ಟು ಫಾಸ್ಟ್ ಅಂತ ಓಡಿಸ್ತೀರಾ ನಿಮಗೆ. ಬಟ್ ಆ ಸ್ಮಾಲ್ ಸ್ಪೇಸಲ್ಲೂ ನಿಮಗೆ ವೆನ್ ಯು ರಿಂಗ್ ದ ಥ್ರಾಟಲ್ಲು ನಿಮಗೆ ಸೂಪರ್ ಮಜಾ ಕೊಡುತ್ತೆ ನನ್ನ ಒಪಿನಿಯಲ್ಲಿ. ಐ ನೋ ದೇರ್ ಆರ್ ಅಮೇಝಿಂಗ್ ವೆಹಿಕಲ್ಸ್ ಇವಾಗ, ಗೊರಿಲ್ಲಾ 450 ಆ್ಯಂಡ್ ಸೋ ಮೆನಿ ಅದರ್ ವೆಹಿಕಲ್ಸ್ ವಿಚ್ ಆರ್ ವೆರಿ ಎಕ್ಸೈಟಿಂಗ್. ಐ ಡೂ ಅಗ್ರಿ ವಿತ್ ದಟ್. ಬಟ್ ಈ ಬೈಕ್ದು ಮಜಾನೇ ಬೇರೆ. ಓಕೆನಾ, ಇದೆಲ್ಲ ಕೊಡುತ್ತೆ. ಆ್ಯಂಡ್ ಇದು ಸಿಟಿ ಬೈಕ್ ಏನಕ್ಕೆ ಆಗುತ್ತೆ, ಐ ನೋ ಎವ್ರಿ ಅದರ್ ಬೈಕ್ ಇದೆ ನಿಮಗೆ 250 cc 1000 ಬೈಕ್ ಇದೆ. ವಾಟ್ ಡಸ್ ಇಟ್ ಗಿವ್ ಮೋರ್ ಅಂತ ಕೇಳೋದಾದರೆ, it gives one of the really good mileage with all this performance, with all these looks, with all the reliability, with all the updated things with this bike. ನಿಮಗೆ ಮೈಲೇಜ್ ಕೂಡ ಕೊಡುತ್ತೆ, 40 to 45 ಆ್ಯಾವ್ರೇಜ್ ಕೊಡುತ್ತೆ ನಿಮಗೆ. ಓಕೆನಾ, ಐ ವುಡ್ ಸೇ ನಿಮಗೆ ಇನ್ನೂ ಜಾಸ್ತಿ ಕೊಡ್ಬೋದು, ಆರ್ ಮೇ ಬಿ ಐ ಡೋಂಟ್ ಥಿಂಕ್ ಕಮ್ಮಿ ಕೊಡೋಲ್ಲ. 40 to 45 ನೀವು ಹೆಂಗಾದರೂ ಓಡಿಸಿ ನಿಮ್ಗೆ ಕೊಡುತ್ತೆ. ಸೊ ಅಂಥ ಅಮೇಝಿಂಗ್ ಬೈಕು ನಿಮಗೆ ಯಾವ್ದು ಸಿಗುತ್ತೆ ನನ್ನ ಒಪಿನಿಯಲ್ಲಿ. ಆ್ಯಂಡ್ ಕಲರ್ ಕಾಂಬಿನೇಷನು, ಲುಕ್ಕು ಕೇಳಲೇಬೇಡಿ, ಸೂಪರ್ ಆಗಿದೆ ಬೈಕು, ಎಸ್ಪೆಷಲಿ ಫಾರ್ ಅ ಸಿಂಗಲ್ ರೈಡರು. ಸೊ ದ್ಯಾಟ್ ಈಸ್ ದ ಥಿಂಗು. ಎನಿವೇ, ನಾನು ಇಷ್ಟೊಂದೆಲ್ಲ ಈ ಎರಡು ಬೈಕ್ ಬಗ್ಗೆ ಹೊಗಳಿದ್ದೀನಿ. ಬಟ್ ವೈ ಆಮ್ ಐ ಲುಕಿಂಗ್ ಆ್ಯಟ್ ಕಾಂಬಿನೇಷನ್? ಈ ಎರಡು ಬೈಕು ಇಂಡಿವಿಜುವಲಿ ಅಷ್ಟೊಂದು ಅಮೇಝಿಂಗ್ ಇರಬೇಕಾದ್ರೆ ವೈ ಡೂ ಯು ನೀಡ್ ಅ ಕಾಂಬಿನೇಷನ್ ಅಂತ ಕೇಳ್ಬೋದು. ಸಿಂಪಲ್ ರೀಸನ್ ಹೇಳ್ಬಿಡ್ತೀನಿ. ಈಗ ಫಸ್ಟು ಹಿಮಾಲಯನ್ ಬರೋಣ. ಸೊ ಹಿಮಾಲಯನ್ ಬಗ್ಗೆ ಹೇಳಿದೆ, ಇಟ್ ಈಸ್ ಅನ್ ಅಮೇಝಿಂಗ್ ಟೂರರ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಬಟ್ ಇದ್ರದ್ದು ಸಿಟಿ ವೈಸ್ ನೀವು ಯೂಸೇಜ್ ನೋಡೋದಾದರೆ, ಐ ನೋ ದೇರ್ ಆರ್ ಪೀಪಲ್ ಹೂ ವುಡ್ ಸೇ ಸಿಟಿಯಲ್ಲಿ ಚೆನ್ನಾಗಿ ಮಾಡುತ್ತೆ ಇದು ಆಲ್ರೌಂಡ್ ಬೈಕು, ವಿಚ್ ಇಟ್ ಈಸ್. ಆಬ್ವಿಯಸ್ಲಿ ಇದು ಸಿಟಿ ಟೂರಿಂಗು, ಆಫ್ ರೋಡಿಂಗ್ ಮೂರೂ ಚೆನ್ನಾಗಿ ಮಾಡುತ್ತೆ. ಬಟ್ ದ ಥಿಂಗ್ ಈಸ್, ಇನ್ ಸಿಟಿ ಇದರದ್ದು ಪರ್ಫಾರ್ಮೆನ್ಸು ಆರ್ ಎಕ್ಸ್ಪೀರಿಯನ್ಸು ನಿಮಗೆ ಅಷ್ಟೊಂದು ಸೂಟ್ ಆಗೋಲ್ಲ, ಆರ್ ಅಷ್ಟೊಂದು ಲೈಕ್ ಯು ವಿಲ್ ಬಿ ನಾಟ್ ಸ್ಯಾಟಿಸ್ಫೈಡ್ ವಿತ್ ಇಟ್. ಎಸ್, ನೀವು ಸಮ್ಹೌ ನೀವು ಇದನ್ನ ರೈಡ್ ಮಾಡ್ಬೋದು. ಐ ಮೀನ್ ಐಮ್ ನಾಟ್ ಸೇಯಿಂಗ್ ದಟ್ ಇದು ನೀವು ರೈಡೇ ಮಾಡೋಕ್ಕಾಗಲ್ಲ, ಇದು ಆಚೆ ಕಡೆ ಓಡ್ಸೋಕ್ಕೆ ಆಗಲ್ಲ ಸಿಟಿಯಲ್ಲಿ ಅಂತ ಹೇಳ್ತಾ ಇಲ್ಲ. ಬಟ್ ನಿಮಗೆ ಎಷ್ಟೊಂದು ಟೈಮು ಬಿಕಾಸ್ ಆಫ್ ದ ವೇಟ್ ತುಂಬಾ ಹೆವಿ ಇದೆ. ಸೊ ಪವರ್ ನಿಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ, ಬಟ್ ವೇಟು ಅಷ್ಟೇ ಜಾಸ್ತಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಆಬ್ವಿಯಸ್ಲಿ ನಿಮಗೆ 400 cc ಅಂದರೆ ಇದು ತುಂಬಾ ಹೀಟ್ ಆಗುತ್ತೆ ವೆಹಿಕಲ್ಲು. ಸೊ ಅದು ಒಂದಿದೆ. ಕ್ಲಚ್ಚು ಸ್ವಲ್ಪ ಹಾರ್ಡ್ ಇದೆ ನಿಮಗೆ ಓವರಾಲು. ಸೊ ಎಲ್ಲ ಕನ್ಸಿಡರ್ ಮಾಡೋದಾದರೆ, ಆ್ಯಂಡ್ ವೈಬ್ರೇಷನ್ ಇಸ್ ಅನದರ್ ಥಿಂಗು. ಸೊ ಓವರಾಲ್ ಎಲ್ಲ ಕನ್ಸಿಡರ್ ಮಾಡೋದಾದರೆ, ಎಸ್, ಈ ಬೈಕು ನಿಮಗೆ ಸಿಟಿಯಲ್ಲಿ ಓಡಿಸೋಕ್ಕೆ ಅಷ್ಟು ಸೂಟೇಬಲ್ ಇಲ್ಲ. ಸೊ ದ್ಯಾಟ್ ಈಸ್ ಅ ಸಿಂಪಲ್ ಥಿಂಗು. ವೆರಾಸ್ ನಿಮ್ಮದು MT-15 ನೋಡೋದಾದರೆ, ದ ಥಿಂಗ್ ಈಸ್ ಆಬ್ವಿಯಸ್ಲಿ ಇಟ್ ಈಸ್ ಅಮೇಝಿಂಗ್ ಪರ್ಫಾರ್ಮೆನ್ಸು, ಪವರು ಆ್ಯಂಡ್ ಲುಕ್ಸು ಕೊಟ್ಟಿದ್ದಾರೆ ಇನ್ ದ ಸಿಟಿ. ಬಟ್ ಸಿಟಿ ಬಿಟ್ಟು ನೀವು ಆಚೆ ಹೋಗೋ ಪ್ಲ್ಯಾನ್ ಮಾಡಿದ್ರೆ ಆಬ್ವಿಯಸ್ಲಿ ದ ಪವರ್ ಈಸ್ ನಾಟ್ ಇನಫು. ಆ್ಯಂಡ್ ಇದರಲ್ಲಿ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಈಸ್ ನೆಕ್ಸ್ಟ್ ಟು
ಐ ವುಡ್ ಸೇ ಝೀರೋ ಅಂತಲೇ ಹೇಳ್ಬೋದು. ಐ ನೋ ಲಾಟ್ ಆಫ್ ಪೀಪಲ್ ಡೂ ಟೂರ್ ವಿತ್ MT-15 ನೋಡಿದ್ದೀನಿ ನಾನು. ಬಟ್ ದ ಥಿಂಗ್ ಈಸ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಈ ಬೈಕಲ್ಲಿ ಟೂರಿಂಗ್ ಮಾಡೋದು ಆಲ್ಮೋಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್ ಅಂತಲೇ ಅಂದ್ಕೊಳ್ಳಿ. ಎಸ್, ನೀವು ಅರೌಂಡ್ 200 to 250 ಕಿಲೋಮೀಟರ್ಸು ಹೈವೇ ರೈಡ್ ಮಾಡ್ಬೋದು, ಸಿಂಗಲ್ ಡೇ ರೈಡ್ ಮಾಡ್ಬೋದು. ಟೂರಿಂಗ್ ಮಾಡೋಕ್ಕೆ ನೀವು ತುಂಬ ಲೈಟ್ ಆಗಿರಬೇಕು ಆರ್ ನಿಮ್ಮ ಪಿಲಿಯನ್ನು ತುಂಬ ರೈಟ್ ಆಗಿರಬೇಕು. ಟು ಬಿ ಆನೆಸ್ಟ್, ಆಲ್ರೆಡಿ ಹೇಳಿದ್ದೀನಿ, ದಿಸ್ ಈಸ್ ದ ಬೆಸ್ಟ್ ಸಿಂಗಲ್ ರೈಡರ್ ಬೈಕು. ಬಟ್ ನೀವು 2% ರೈಡಿಂಗ್ ಅಂತ ನೋಡೋದಾದರೆ ಇದು ಒನ್ಸ್ ಯು ಹ್ಯಾವ್ ಅ ಪಿಲಿಯನ್ ಆನ್ ಯೋರ್ ಬ್ಯಾಕು, ಇದ್ರದ್ದು ಪರ್ಫಾರ್ಮೆನ್ಸು, ಇದ್ರದ್ದು ಎಕ್ಸ್ಪೀರಿಯನ್ಸು ಆ್ಯಂಡ್ ಎಫಿಷಿಯನ್ಸಿ ಎಲ್ಲನೂ ಡ್ರಾಪ್ ಆಗಿಬಿಡುತ್ತೆ. ಎಸ್ಪೆಷಲಿ ನೀವು ಸ್ವಲ್ಪ ಚಬಿಯರ್ ಸೈಡಲ್ಲಿದ್ದೀರಾ ಆ್ಯಂಡ್ ನಿಮ್ಮದು ಪಿಲಿಯನ್ನೂ ಚಬಿಯರ್ ಸೈಡಲ್ಲಿದ್ದಾರೆ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಟು ಬಿ ವೆರಿ ಆನೆಸ್ಟ್, ಇದು ಪಿಲಿಯನ್ ಫ್ರೆಂಡ್ಲಿ ಅಲ್ಲವೇ ಅಲ್ಲ ಇದು. ಸೊ ಇಟ್ ಈಸ್ ಮೇಡ್ ಫಾರ್ ಅ ಸಿಂಗಲ್ ರೈಡರು. ಸೊ ಅದು ಒಂದು ನೆಗೆಟಿವ್ ಇದೆ ಈ ಬೈಕಲ್ಲಿ. ಸೊ ಎಸ್, ಈ ಎರಡು ರೀಸನಿಂದ ಇನ್ ದ MT-15 ಆ್ಯಂಡ್ ಆಬ್ವಿಯಸ್ಲಿ ದ ಸಿಟಿ ಇನೆಬಿಲಿಟಿ ಆಫ್ ದ ಹಿಮಾಲಯನ್ನು ಡೆಫಿನೆಟ್ಲಿ ಈ ಎರಡು ಬೈಕ್ದು ಕಾಂಬಿನೇಷನು ವರ್ಕ್ ಆಗುತ್ತೆ. ಸೊ ದಟ್ ಈಸ್ ವೈ ಐಮ್ ಕನ್ಸಿಡರಿಂಗ್ ದ ಕಾಂಬಿನೇಷನ್ನು. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೂ ಶುಡ್ ಕನ್ಸಿಡರ್ ದಿಸ್ ಕಾಂಬಿನೇಷನ್ ಅಂತ ಕೇಳೋದಾದರೆ, ಸಿ ದ ಥಿಂಗ್ ಈಸ್, ನೀವು ಆಲ್ರೆಡಿ ನೋಡಿದ್ರಿ, ಆಬ್ವಿಯಸ್ಲಿ ಇದರಲ್ಲಿ ಸಿಟಿ ಆ್ಯಂಡ್ ಟೂರಿಂಗ್ ಅಬಿಲಿಟಿ ತುಂಬ ಡಿಫ್ರೆಂಟ್ ಆಗಿದೆ. ಇಟ್ಸ್ ಲೈಕ್ ಒಂದು ತುಂಬ ಚೆನ್ನಾಗಿ ಸಿಟಿ ಮಾಡುತ್ತೆ, ಇನ್ನೊಂದು ತುಂಬ ಟೂರಿಂಗ್ ಬೆಟರ್ ಮಾಡುತ್ತೆ. So obviously someone who is considering for city and touring should consider this bike. So city and touring okay, but the thing is how much he uses in the city, how much he uses in the touring, adu mukhya agate. Okay na? So if he is a casual city or a casual touring rider, maybe this is not the kind of bike he wants to own. But he is a very serious rider in both city and touring ಅಂದರೆ ಮಾತ್ರ ಈ ಕಾಂಬಿನೇಷನ್ನ ಕನ್ಸಿಡರ್ ಮಾಡ್ಬೋದು. ಐ ವಿಲ್ ಎಕ್ಸ್ಪ್ಲೈನ್ ಬೇಸಿಕಲಿ. ಸೊ ಬೇಸಿಕಲಿ ಸಿಟಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ನೀವು ಅಕೇಶ್ನಲಿ ಏನೋ ಟೈಮ್ ಪಾಸ್ ಮಾಡಬೇಕು ಅಂತ ಅವ್ರು ಅಕೇಶ್ನಲಿ ಯಾವಾಗೋದು ಗಾಡಿ ತೆಗೆಯೋ ಥರ ಇದ್ದರೆ ದ್ಯಾಟ್ ಈಸ್ ನಾಟ್ ದ ಕೈಂಡ್ ಆಫ್ ರೈಡರ್ ನಿಮಗೆ ಬೇಕಾಗಿರೋದು. ಎಸ್ಪೆಷಲಿ MT-15 ಥರ ಒಳ್ಳೆ ಮೈಲೇಜ್ ಇರುವಂಥ, ಒಳ್ಳೆ ಪರ್ಫಾರ್ಮೆನ್ಸ್ ಲುಕ್ಸ್ ಇರುವಂಥ ಬೈಕ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕಂತ ಇದ್ದೀರಾ ಅಂದರೆ ಮಾತ್ರ, ಡೈಲಿ ರೈಡರ್ ಆಗಿ ಮಂಡೇ ಟು ಫ್ರೈಡೇ ನೀವು ಯೂಸ್ ಮಾಡ್ತೀರಾ ಅಂದರೆ ಮಾತ್ರ ಈ MT-15ನ ನೀವು ಕನ್ಸಿಡರ್ ಮಾಡ್ಬೋದು. ಅದರ್ವೈಸ್ ದೇರ್ ಆರ್ ಮೆನಿ ಅದರ್ ಆಪ್ಷನ್. ನೀವು ಅಕೇಶ್ನಲ್ ರೈಡ್ಗೆ ನಿಮ್ಮ ಬೈಕ್ ಕನ್ಸಿಡರ್ ಮಾಡಬೇಕಂದ್ರೆ ದೇರ್ ಆರ್ ಮೆನಿ ಅದರ್ ಆಪ್ಷನ್. ಆ್ಯಂಡ್ ನೀವು ಟೂರಿಂಗ್ ವೈಸ್ ನೀವು ನೋಡೋದಾದರೆ, ಇಫ್ ಯು ಆರ್ ನಾಟ್ ವೆರಿ ಸೀರಿಯಸ್ ಇನ್ ಟೂರಿಂಗ್, ನೀವು ತುಂಬ ಜಾಸ್ತಿ ಲಾಂಗ್ ಟೂರ್ ಮಾಡಲ್ಲ, ಜಸ್ಟ್ ಶಾರ್ಟ್ ಟೂರ್ ಮಾಡ್ತೀರಾ, ಅಕೇಶ್ನಲ್ ಟೂರಿಂಗ್ ಮಾಡ್ತೀರಾ, ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಟೂರಿಂಗ್ ಇಸ್ ವೆರಿ ಲೆಸ್ ಅಂದರೆ, ಐ ಮೀನ್ ಹಿಮಾಲಯನ್ ಈಸ್ ನೋವೇರ್ ಕ್ಲೋಸ್ ಟು ಯುವರ್ ರಿಕ್ವೈರ್ಮೆಂಟ್. ಹಿಮಾಲಯನ್ ಯಾವಾಗ ಮೇಕ್ ಸೆನ್ಸ್ ಅಂದರೆ ವೆನ್ ಯು ಆರ್ ಟೂರಿಂಗ್ ಲಾಂಗ್. ನೀವು ಅಬ್ವಿಯಸ್ಲಿ ಎವ್ರಿ ಡೇ ನೀವೇನು ಲದ್ದಾಖ್ ಹೋಗ್ತೀರಾ ಅಂತಲ್ಲ, ಅಪರೂಪಕ್ಕೆ ನೀವು ಮೇ ಬಿ ಊಟಿ ನಿಯರ್ ಬೈ ಲೊಕೇಶನ್ನೇ ಹೋಗ್ಬೋದು. ಬಟ್ ನಿಮ್ಮದು ಫ್ರೀಕ್ವೆನ್ಸಿ ಆಫ್ ಟೂರಿಂಗ್ ಶುಡ್ ಬಿ ಅ ಲಾಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ನಿಮಗೆ ಗೋಲ್ಸು, ನಿಮ್ಮದು ಆ್ಯಂಬಿಷನ್ನು ಶುಡ್ ಬಿ ಮೋರ್ ಫಾರ್ ಲಾಂಗ್ ಟೂರಿಂಗ್. ಅಂದರೆ ನಿಮಗೆ ಸಮ್ವೇರ್ ಡೌನ್ ದ ಲೈನ್ ನೀವು ತುಂಬ ಲಾಂಗ್ ಟೂರು ಲೈಕ್ ಲದ್ದಾಖೋ, ನಾರ್ತ್ ಈಸ್ಟೋ, ಈವನ್ ಔಟ್ ಆಫ್ ಇಂಡಿಯಾ ಹೋಗೋ ಪ್ಲ್ಯಾನ್ಸ್ ನಿಮ್ಮ ಮೈಂಡಲ್ಲಿ ಇದೆ ಅಂದರೆ ಮಾತ್ರ ಯು ಕ್ಯಾನ್ ಕನ್ಸಿಡರ್ ದ ಹಿಮಾಲಯನ್. ಅದರ್ವೈಸ್ ದೇರ್ ಆರ್ ಸೋ ಮೆನಿ ಅದರ್ ಆಪ್ಷನ್. ನೀವು 800-900 ಕಿಲೋಮೀಟರ್ಸ್ಗಿಂತ ಕಮ್ಮಿ ಹೋಗ್ತೀರ ಅಂದರೆ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ವಿಚ್ ಯು ಕ್ಯಾನ್ ಕನ್ಸಿಡರ್. ಹಿಮಾಲಯನ್ದು ಅವಶ್ಯಕತೆ ಇಲ್ಲ. ಐ ನೋ ಹೇಳೋದು ಹೇಳ್ತೀನಿ, ಬಟ್ ದ್ಯಾಟ್ ಈಸ್ ಹೌ ದ ರಿಕ್ವೈರ್ಮೆಂಟ್ ಇಸ್. ಸೊ ಬೇಸಿಕಲಿ ಎರಡನ್ನೂ ತೊಗೋಬೇಕಂದ್ರೆ ಯು ಹ್ಯಾವ್ ಟು ಬಿ ಎ ಸೀರಿಯಸ್ ಸಿಟಿ ಆ್ಯಂಡ್ ಅ ಸೀರಿಯಸ್ ಟೂರಿಂಗ್ ಪರ್ಸನ್. ದೆನ್ ಓನ್ಲಿ ಯು ಕ್ಯಾನ್ ಕನ್ಸಿಡರ್ ಬೋತ್ ದಿಸ್ ಕಾಂಬಿನೇಷನ್. ಸೊ ನಿಮ್ಗೆ ಎರಡರದ್ದು ರಿಕ್ವೈರ್ಮೆಂಟ್ ಇದೆ. ಸಿಟಿಯಲ್ಲೂ ನಿಮಗೆ ರೆಗ್ಯುಲರಾಗಿ ಹೋಗೋಕ್ಕೆ ಒಂದು ಬೈಕ್ ಬೇಕು, ಆ್ಯಂಡ್ ಟೂರಿಂಗೂ ನಿಮಗೆ ರೆಗ್ಯುಲರಾಗಿ ಲಾಂಗ್ ಟೂರಿಂಗ್ ಮಾಡೋಕ್ಕೂ ಒಂದು ಬೈಕ್ ಬೇಕು. ಆವಾಗ ಇದೆರಡರದ್ದು ಕಾಂಬಿನೇಷನ್ನು ವರ್ಕೌಟ್ ಆಗುತ್ತೆ. ಸೊ ಇವಾಗ ನಾನು ಈ ಎರಡು ಬೈಕ್ನ ತೊಗೊಂಡಿದ್ರೆ ಯಾವ ಕಲರ್ ತೊಗೋತಾ ಇದ್ದೆ ಆ್ಯಂಡ್ ಏನು ಮಾಡಿಫಿಕೇಷನ್ ಮಾಡ್ತಾಯಿದ್ದೆ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ಲಿ ಲೆಟ್ಸ್ ಕಮ್ ಟು ದ ಹಿಮಾಲಯನ್ 450. ಸೊ ನಿಮಗೆ ಇವಾಗ ನೀವು ಹಿಮಾಲಯನ್ 450 ತೊಗೋತಾ ಇದ್ದೀರಾ, ಕಲರ್ಸ್ ಮೇಲೆ ನಿಮಗೆ ಡಿಫ್ರೆಂಟ್ ಪ್ರೈಸಸ್ ಇದೆ. ಅದ್ರ ಜೊತೆಗೆ ನಿಮಗೆ ಇವಾಗ ಇನ್ನೊಂದೇನು ನೀವು ಕನ್ಸಿಡರ್ ಮಾಡಬೇಕು ಅಂದರೆ, ನೀವು ಟ್ಯೂಬ್ ಟೈರ್ ಇರೋವಂಥ ಹಿಮಾಲಯನ್ ತೊಗೋತೀರ, ಅವರು ಟ್ಯೂಬ್ಲೆಸ್ ಸ್ಪೋಕ್ ಇರೋವಂಥ ನೀವು ಹಿಮಾಲಯನ್ ತೊಗೊಳ್ಳೋ ಪ್ಲ್ಯಾನ್ ಇದೆಯಾ ಅಂತ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಐ ಆಮ್ ಪ್ಲ್ಯಾನಿಂಗ್ ಟು ಬೈ ಅ ಟೂರಿಂಗ್ ಆಸ್ಪೆಕ್ಟಿಂದ ನಾನು ಕನ್ಸಿಡರ್ ಮಾಡೋದ್ರಿಂದ ಆಬ್ವಿಯಸ್ಲಿ ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಆಫ್ ರೋಡ್ ಆಸ್ಪೆಕ್ಟು. ಸೊ ಆಬ್ವಿಯಸ್ಲಿ ಐ ವಿಲ್ ಗೋ ಫಾರ್ ದ ಟ್ಯೂಬ್ಲೆಸ್ ಸ್ಪೋಕ್ ವೇರಿಯಂಟ್ಸು. ಸೊ ಟ್ಯೂಬ್ಲೆಸ್ ಸ್ಪೋಕ್ ಅಂದರೆ ಅರೌಂಡ್ 10,000 rupees ನಿಮಗೆ ಏನು ತೋರಿಸ್ತಾ ಇರ್ತಾರೆ ಫಾರ್ ದ ಟ್ಯೂಬ್ ವೇರಿಯಂಟ್, ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇಷ್ಟೊಂದೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ. ಆ್ಯಂಡ್ ಮಾಡಿಫಿಕೇಷನ್ಗೂ ಬರ್ತೀನಿ ನನಗೆ ತುಂಬ ಸ್ಪೆಂಡ್ ಮಾಡೋದಿದೆ. ಸೊ ಅದರಿಂದ ಐ ವಿಲ್ ನಾಟ್ ಸ್ಪೆಂಡ್ ಟೂ ಮಚ್ ಆನ್ ದ ಕಲರು. ಒಂದು ಬೆಸ್ಟ್ ಸೂಟೇಬಲ್ ಕಲರ್ನ ತೊಗೋತೀನಿ. ಫಾರ್ ಮೀ ಆನೆಸ್ಟ್ಲಿ ಸ್ಪೀಕಿಂಗ್ ಬ್ಲ್ಯಾಕ್ ಇಷ್ಟ, ಬಟ್ ಐ ವಿಲ್ ನಾಟ್ ಬೈ ದ ಬ್ಲ್ಯಾಕ್ ಒನ್ನು. ನಾನು ಆಬ್ವಿಯಸ್ಲಿ ದ ಪಾಪಿ ಬ್ಲೂ ಕಲರ್ ತೊಗೋತೀನಿ, ವಿಚ್ ಈಸ್ ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿದೆ. ಒಂದು ಶೈನಿ ಫಿನಿಶು ಇದೆ. ನಿಮಗೆ ಸೀಟು ಅದರದ್ದು ಒಂಥರ ಡಿಫ್ರೆಂಟ್ ಆಗಿದೆ, ಬಿಕಾಸ್ ಅಲ್ಲಿ ವೈಟ್ ಕಲರ್ ಸೀಟ್ ಇದೆ. ಸೊ ಅದು ಒಂಥರ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಿಮಗೆ ಬ್ಲೂ ಸ್ಟ್ರಿಪ್ಸು ನಿಮಗೆ ಆನ್ ದ ರಿಮ್ಸ್ ಕಾಣುತ್ತೆ. ಸೊ ಅದು ಒಂಥರ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ನನಗೆ ಬೇಸಿಕಲಿ ಐ ಲೈಕ್ ದ ಪಾಪಿ ಬ್ಲೂ ಕಲರ್. ಸೊ ಪಾಪಿ ಬ್ಲೂ ಕಲರು ವಿಚ್ ಈಸ್ ದ ಟ್ಯೂಬ್ಲೆಸ್ ಸ್ಪೋಕ್ ವೇರಿಯಂಟು, ಅದನ್ನು ನಾನು ತೊಗೋತಾ ಇದ್ದೆ.
ಸೊ ಮಾಡಿಫಿಕೇಷನ್ ಏನೇನು ಮಾಡ್ತಾ ಇದೆ? ಸೊ ಫಸ್ಟ್ಲಿ ಪರ್ಫಾರ್ಮೆನ್ಸ್ ಮಾಡಿಫಿಕೇಷನ್ ವೈಸ್ ನೋಡೋದಾದರೆ ಐ ಥಿಂಕ್ ದ ಓನ್ಲಿ ಥಿಂಗ್ ಐ ವಿಲ್ ಬಿ ಚೇಂಜಿಂಗ್ ಇಸ್ ದ ಟೈರ್. ಸೊ ಫ್ರಂಟ್ ಟೈರ್ ನಾನು ಐ ವಿಲ್ ಬಿ ಯೂಸಿಂಗ್ ದ ಮ್ಯಾಕ್ಸಿಸ್ ಮ್ಯಾಕ್ಸ್ ಫ್ಲೋ ಟೈರು. ಸೊ ಹಿಮಾಲಯನ್ಗೆ ದಟ್ ಇಸ್ ದ ಬೆಸ್ಟ್ ಟೈರು ನಾನು ಕೇಳಿರೋದು. ಸೊ ಅದರದ್ದು 21 ಇಂಚಸ್ದು ನಾನು ಮುಂದ್ಗಡೆ ಟ್ಯೂಬ್ಲೆಸ್ ಮ್ಯಾಕ್ಸಿಸ್ ಮ್ಯಾಕ್ಸ್ ಫ್ಲೋರ್ ಟೈರ್ ತೊಗೋತೀನಿ. ಆ್ಯಂಡ್ ಹಿಂದ್ಗಡೆ ನಾನು ಐ ವುಡ್ ಬೈ ಐದರ್ ನಾನು ರೈಸ್ ಮೋಟೋದು ಟೈರ್ಸ್ ತೊಗೋತೀನಿ ಆರ್ ಅಪೋಲೋ ಟ್ರ್ಯಾಂಪ್ಲರ್ XRದು ಟೈರ್ ತೊಗೋತೀನಿ ಟೂರಿಂಗ್ ಎಡಿಷನ್ದು. ಸೊ ದ್ಯಾಟ್ ಈಸ್ ದ ಮಾಡಿಫಿಕೇಷನ್ ಮಾಡ್ತೀನಿ ಫಾರ್ ದ ಪರ್ಫಾರ್ಮೆನ್ಸು ಅಷ್ಟೇ. ನಾನು ಅಷ್ಟೇ, ಅದಕ್ಕಿಂತ ಏನು ಲೈಕ್ ಇಂಜಿನ್ ಜೊತೆ ಎನಿಥಿಂಗ್ ಎಲ್ಸ್ ಐ ವಿಲ್ ನಾಟ್ ಡೂ ಎನಿ ಮಾಡಿಫಿಕೇಷನ್. ಸೊ ಲೆಟ್ ಇಟ್ ಬಿ ವಾಟ್ ಎವರ್ ಇಟ್ ಈಸ್. ಬಿಕಾಸ್ ನನಗೆ ಆ್ಯಸ್ ಐ ಟೋಲ್ಡ್ ಯು ಮೇಯ್ನಾಗಿ ಬೇಕಾಗಿರೋದು ಇದರಲ್ಲಿ ಎಫಿಷಿಯನ್ಸಿ ಇನ್ ಟೂರಿಂಗು. ನಾನು ಟೂರಿಂಗ್ ವೈಸ್ ನೋಡ್ತಾ ಇದ್ದೀನಿ, ಪವರ್ ವೈಸು ಆ್ಯಂಡ್ ಆಲ್ ಬಂಪ್ ಅಪ್ ನನಗೇನು ಅವಶ್ಯಕತೆ ಇಲ್ಲ. ಸೊ ದ್ಯಾಟ್ ಈಸ್ ದ ಥಿಂಗು. ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಆಗುತ್ತೆ ಮಾಡಿಫಿಕೇಷನು. ಲಿಸ್ಟು ತುಂಬ ಲಾಂಗ್ ಇದೆ. ಫಸ್ಟ್ಲಿ ಮುಂದ್ಗಡೆ ದ ಹೆಡ್ಲೈಟ್ಗೆ ಗ್ರಿಲ್ ಹಾಕ್ತೀನಿ. ಐ ನೋ ಐ ಆಮ್ ನಾಟ್ ಬಿ ಡೂಯಿಂಗ್ ಇಟ್ ಫಾರ್ ಕಾಸ್ಮೆಟಿಕ್ಸು, ಆ್ಯಕ್ಚುಲಿ ಪ್ರೊಟೆಕ್ಷನ್ಗೋಸ್ಕರ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ದಟ್ ಈಸ್ ರಿಕ್ವೈರ್ಡು. ಆಮೇಲೆ ವಿಂಡ್ ಶೀಲ್ಡು ಐ ವಿಲ್ ಬಿ ನಾಟ್ ಪುಟ್ಟಿಂಗ್ ಇಟ್ ಐದರ್ ಸ್ಟಾಕು ಮೇಂಟೈನ್ ಮಾಡಲ್ಲ ಆರ್ ಟೂರಿಂಗ್ ರಾಯಲ್ ಎನ್ಫೀಲ್ಡ್ ಅವ್ರು ಕೊಡ್ತಾರೆ, ಆ ವಿಂಡ್ ಶೀಲ್ಡು ಹಾಕಲ್ಲ. ಐ ವಿಲ್ ಬೈ ಅನದರ್ ಫ್ರಮ್ ದ ಆಫ್ಟರ್ ಮಾರ್ಕೆಟ್. ಆಫ್ಟರ್ ಮಾರ್ಕೆಟಲ್ಲಿ ಕೆಲವು ಒಳ್ಳೆ ವಿಂಡ್ ಸ್ಕ್ರೀನ್ ಇದೆ. ಆಮೇಲೆ ಆಬ್ವಿಯಸ್ಲಿ ಹ್ಯಾಂಡ್ ಗಾರ್ಡ್ಸ್ ತೊಗೋತೀನಿ. ರಾಯಲ್ ಎನ್ಫೀಲ್ಡ್ ಕಡೆಯಿಂದನೇ ಒಳ್ಳೆ ಹ್ಯಾಂಡ್ ಗಾರ್ಡ್ಸ್ ಸಿಗ್ತಾ ಇದೆ. ಸೊ ಐ ವಿಲ್ ಬೈ ದ ರಾಯಲ್ ಎನ್ಫೀಲ್ಡ್ ಹ್ಯಾಂಡ್ ಗಾರ್ಡ್ಸು. ಹ್ಯಾಂಡಲ್ ಬಾರ್ ರೈಸಸ್ಸು ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ನನಗೆ ಬೇಸಿಕಲಿ ಐ ವಾಸ್ ಕಂಫರ್ಟೇಬಲ್ ವಿತ್ ದ ಸಿಟ್ಟಿಂಗ್ ಪಾಸ್ಚರು. ನನಗೆ ಆ್ಯಕ್ಚುಲಿ ಹಿಮಾಲಯನಲ್ಲಿರೋ ಸಿಟ್ಟಿಂಗ್ ಪಾಸ್ಚರ್ ತುಂಬಾ ಇಷ್ಟ ಆಯಿತು. ಸೊ ಐ ವಿಲ್ ನಾಟ್ ಬಿ ಚೇಂಜಿಂಗ್ ಇಟ್. ಎಸ್, ನೀವು ಆಫ್ ರೋಡಿಂಗ್ ಮಾಡ್ತೀರಾ, ಸ್ಯಾಡ್ಲಿಂಗ್ ಮಾಡ್ತೀರಾ ಅಂದರೆ ಮೇ ಬಿ ನಿಮ್ಗೆ ರೈಸಸ್ ಬೇಕಾಗುತ್ತೆ. ಸೊ ನಾನು ಟೂರಿಂಗೋಸ್ಕರ ತಗೋತಾ ಇರೋದ್ರಿಂದ ನನಗೆ ಏನು ಅವಶ್ಯಕತೆ ಇಲ್ಲ. ಟ್ಯಾಂಕ್ಗೆ ಐ ವಿಲ್ ಬಿ ಪುಟ್ಟಿಂಗ್ ದ PPF ಕೋಟು. ಸೊ ಶೈನಿ ಇದೆ ಅದು ಟ್ಯಾಂಕು. ಸೊ PPF ಕೊಡಬೇಕು. ಆ್ಯಂಡ್ ಆಲ್ಸೋ ಇದಕ್ಕೆ ಟ್ಯಾಂಕ್ ಗ್ರಿಪ್ಸ್ ಅವಶ್ಯಕತೆ ಬರುತ್ತೆ. ಬಿಕಾಸ್ ಇದ್ರದ್ದು ಒಂಥರ ಲೈಕ್ ಸರಿಯಾಗಿ ನಿಮ್ಮದು ಕಾಲು ಗ್ರಿಪ್ ಆಗಲ್ಲ, ಸ್ವಲ್ಪ ಸ್ಲಿಪರಿ ಆಗಿದೆ. ಸೊ ಟ್ಯಾಂಕ್ ಗ್ರಿಪ್ ಅವಶ್ಯಕತೆ ಬರುತ್ತೆ. ಸೊ ಐ ವಿಲ್ ಬಿ ಪುಟ್ಟಿಂಗ್ ದ ಟ್ಯಾಂಕ್ ಗ್ರಿಪ್ ಫಾರ್ ಇಟ್ಟು. ಅದು ಬಿಟ್ಟರೆ ಸೀಟ್ ಮಾಡಿಫಿಕೇಷನ್ ನಾನು ಆಬ್ವಿಯಸ್ಲಿ ಐ ವಿಲ್ ಗೋ ಟು ದ ಸೀಟ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಪುಟ್ ಲಿಟಲ್ ಬಿಟ್ ಫೋಮ್. ಆಬ್ವಿಯಸ್ಲಿ ಇದ್ರದ್ದು ಸೀಟ್ ಸ್ವಲ್ಪ ಹಾರ್ಡ್ ಇದೆ, ತುಂಬ ಕೇಳ್ಪಟ್ಟಿದ್ದೀನಿ. ಸೊ ಸ್ವಲ್ಪ ಫೋಮ್ ಹಾಕ್ತೀನಿ ಆರ್ ಜೆಲ್ ಸಮಥಿಂಗ್ ಐ ಪುಟ್ ಇಟ್ ಇನ್ಸೈಡ್. ಬಿಕಾಸ್ ಸೀಟ್ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಆಬ್ವಿಯಸ್ಲಿ ದ ಕುಷನಿಂಗ್ ಅಷ್ಟೇ ಸ್ವಲ್ಪ ಮಾಡಿಫಿಕೇಷನ್ ಬೇಕಾಗಿರೋದು. ಸೊ ಅದಾದಮೇಲೆ ಆಬ್ವಿಯಸ್ಲಿ ಇದು ರೇಡಿಯೇಟರ್ ಗಾರ್ಡು ಬೇಕಾಗುತ್ತೆ ಇದಕ್ಕೆ. ಎಸ್, ಸೊ ದಟ್ ರಾಯಲ್ ಎನ್ಫೀಲ್ಡಿಂದನೇ ಚೀಪಾಗಿದೆ, ಅರೌಂಡ್ 1500. ಸೊ ಅದನ್ನೇ ತೊಗೋತೀನಿ. ಆ್ಯಂಡ್ ಇಂಜಿನ್ ಗಾರ್ಡು ಬೇಕಾಗುತ್ತೆ. ಸೊ ಇಂಜಿನ್ ಗಾರ್ಡು ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಕಡೆಯಿಂದನೇ ತೊಗೋಬೇಕು, ಇಲ್ಲಾಂದರೆ ದೊಡ್ಡ ಹೆಡೇಕ್ ಆಗಿಬಿಡುತ್ತೆ. ನಿಮಗೆ ಗೊತ್ತು ಏನಕ್ಕೆ ಅಂತ, ಚಾಶಿ ಆ್ಯಂಡ್ ಅದರ್ ಇಶ್ಯೂಸ್ ಇದೆ. ಸೊ ದಟ್ ಈಸ್ ಅ ಥಿಂಗು. ಬ್ಯಾಶ್ ಪ್ಲೇಟ್ ಬಂದು ನಾನು ಆಫ್ಟರ್ ಮಾರ್ಕೆಟ್ ತೊಗೋತೀನಿ, ಮೇ ಬಿ ಮೋಟೋ ಟಾರ್ಕಿಂದ. ಬಿಕಾಸ್ ನೀವು ಇಫ್ ಯರ್ ಬೈಯಿಂಗ್ ಇಟ್ ಫ್ರಮ್ ರಾಯಲ್ ಎನ್ಫೀಲ್ಡು ಅರೌಂಡ್ 10,000 ಆಗುತ್ತೆ. ಪ್ಲಸ್ ನೀವು ಅದ್ರ ಜೊತೆ ಇಂಜಿನ್ ಗಾರ್ಡ್ ಬೇರೆ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಸೊ ಐ ಥಿಂಕ್ ಅದ್ರದ್ದೇನು ಅವಶ್ಯಕತೆ ಇಲ್ಲ. ನಾನು ಮೋಟೋ ಟಾಕ್ ತೊಗೋತೀನಿ. ಆರ್ ಇನ್ನೊಂದು ಏನು ಮಾಡ್ಬೋದು ಅಂದರೆ, ನಾನು ಗೊರಿಲ್ಲಾ 450 ಬ್ಯಾಶ್ ಪ್ಲೇಟ್ ಬಂದಿದೆ. ಐ ಥಿಂಕ್ ಅದು ಚೆನ್ನಾಗಿದೆ, ಬ್ಲ್ಯಾಕು ಆ್ಯಂಡ್ ಸಿಲ್ವರ್ ಇದೆ. ಅದು ಇದಕ್ಕೆ ಫಿಟ್ ಆಗುತ್ತೆ ಅಂದರೆ ಅದೇ ತೊಗೊಂಡ್ಬಿಡ್ತೀನಿ. ಐ ವಿಲ್ ನಾಟ್ ಇನ್ವೆಸ್ಟ್ ಆನ್ ಆಫ್ಟರ್ ಮಾರ್ಕೆಟು, ದಟ್ ವಿಲ್ ಬಿ ಬೆಟರು. ಸೊ ಲಾಸ್ಟ್ ಮಾಡಿಫಿಕೇಷನು, ಟೂರಿಂಗ್ ವೈಸ್ ಮಾಡಿಫಿಕೇಷನು ಈಸ್ ಆಬ್ವಿಯಸ್ಲಿ ಇದಕ್ಕೆ ಒಂದು ಟಾಪ್ ಬಾಕ್ಸ್ ತೊಗೋತೀನಿ. ಸೊ ಅದಕ್ಕೊಂದು ಟಾಪ್ ಪ್ಲೇಟ್ ತೊಗೋಬೇಕಾಗುತ್ತೆ. ಆಲ್ರೆಡಿ ಟಾಪ್ ರ್ಯಾಕ್ ಇದೆ ಇದಕ್ಕೆ. ಸೊ ಟಾಪ್ ಪ್ಲೇಟು ಆ್ಯಂಡ್ ದ ಟಾಪ್ ಬಾಕ್ಸ್ ತೊಗೋಬೇಕಾಗುತ್ತೆ. ಬಿಕಾಸ್ ಟೂರಿಂಗ್ ರಿಕ್ವೈರ್ಮೆಂಟ್ ಇದೆ. ಆ್ಯಂಡ್ ಒನ್ ಮೋರ್ ರಿಕ್ವೈರ್ಮೆಂಟ್ ಇದೆ, ಅದು ಆಬ್ವಿಯಸ್ಲಿ ಯೂಸೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟು ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಇಷ್ಟೊಂದು ಎಕ್ಸ್ಪೆನ್ಸಿವ್ ಇರುತ್ತೆ ಆಬ್ವಿಯಸ್ಲಿ ಮಾಡಿಫಿಕೇಷನ್ನು. ದ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ. ಐ ಹೋಪ್ ಹಿಮಾಲಯನ್ ಅವರು ನೆಕ್ಸ್ಟ್ ಎಡಿಷನಲ್ಲಿ ಫುಲ್ಲಿ ಆಕ್ಸೆಸರೈಸ್ಡ್ ವರ್ಷನ್ದು ಹಿಮಾಲಯನ್ ಒಂದ್ಸಲಿ ಲಾಂಚ್ ಮಾಡಬೇಕು. ಪ್ರೀವಿಯಸ್ ವರ್ಷನ್ನಲ್ಲಿ 411 ಅವರು ಆಕ್ಸೆಸರೈಸ್ ವರ್ಷನ್ ಲಾಂಚ್ ಮಾಡ್ತಾಯಿದ್ರು. ಬಟ್ ನಾವು ಈಗ ಎಲ್ಲ ನಾವೇ ತೊಗೋಬೇಕಾಗತ್ತೆ. ನಾನು ಇನ್ನೂ ಯಾವುದೋ ಒಂದು ಮಿಸ್ ಮಾಡಿರ್ಬೋದು, ಏನಾದರೂ ಮೆನ್ಷನ್ ಮಾಡಿ ನಿಮಗೆ ನಾನು ಏನಾದ್ರು ಮಿಸ್ ಮಾಡಿದರೆ ಆಕ್ಸೆಸರೀಸು. ಬಿಕಾಸ್ ಇದರಲ್ಲಿ ಎಷ್ಟೊಂದು ಆಕ್ಸೆಸರೀಸ್ ತೊಗೋಬೇಕಾಗುತ್ತೆ ನೀವು, ಟು ಬಿ ವೆರಿ ಆನೆಸ್ಟ್. ಸೊ ದ್ಯಾಟ್ ಈಸ್ ಅ ಥಿಂಗು. ಸೊ ಇಷ್ಟು ನಾನು ಆಬ್ವಿಯಸ್ಲಿ ಆಕ್ಸೆಸರೀಸ್ ತೊಗೋತೀನಿ ಫಾರ್ ದ ಹಿಮಾಲಯನ್ 450. ನೌ ಲೆಟ್ಸ್ ಕಮ್ ಟು ದ MT-15. ಸೊ MT-15ನಲ್ಲಿ ಯಾವ ಕಲರ್ ತೊಗೋತಾ ಇದೆ ಅಂತ ನೀವು ಕೇಳೋದಾದರೆ, ಐ ವುಡ್ ಬೈ ದ ಐಸ್ ಫ್ಲೋ ವರ್ಮಿಲಿಯನ್. ಸೊ ಈ ಕಲರ್ ನಂಗೆ ತುಂಬ ಇಷ್ಟ. ಬಿಕಾಸ್ ಇದರಲ್ಲಿ ಯು ನೋ ದಟ್ ಐ ಆಮ್ ಅ ಬ್ಲ್ಯಾಕ್ ಲವರು. ಸೊ ನನಗೆ ಬ್ಲ್ಯಾಕ್ ರೆಟ್ರೋ ಅಲ್ಲಿ ತುಂಬ ಇಷ್ಟ. ಬಟ್ ನೇಕೆಡ್ ಬೈಕ್ಸಲ್ಲಿ ಏನು ಅಂದರೆ, ನೀವು ಸ್ಲೈಟ್ಲಿ ಕಲರ್ಫುಲ್ ಆಗಿರಬೇಕು, ಸ್ಲೈಟ್ಲಿ ಐ ವುಡ್ ಸೇ ಎಕ್ಸ್ಪ್ರೆಸಿವ್ ಆಗಿರಬೇಕು ನೀವು ನೇಕೆಡ್ ಬೈಕ್ಸಲ್ಲಿ. ಸೊ ನನಗೆ ಇದು ಸ್ವಲ್ಪ ಎಕ್ಸ್ಪ್ರೆಸಿವ್ ಇದೆ ಆ್ಯಂಡ್ ಲಾಟ್ ಆಫ್ ಕಲರ್ ಕಾಂಬಿನೇಷನ್ ಇದೆ. ವೈಟ್ ಇದೆ, ಸ್ವಲ್ಪ ಬ್ಲ್ಯಾಕ್ ಇದೆ, ಗೋಲ್ಡ್ ಇದೆ, ರೆಡ್ ಇದೆ. ಸೊ ಐ ಲೈಕ್ ದ ಕಾಂಬಿನೇಷನ್. ಆ್ಯಕ್ಚುಲಿ ತುಂಬ ಕಲರ್ಸ್ದು ಕಾಂಬಿನೇಷನ್ ಇದೆ ಆ್ಯಂಡ್ ತುಂಬ ಸಿಂಪಲಾಗೂ ಕಾಣುತ್ತೆ ಅದು ಬೈಕು. ಬ್ಲ್ಯಾಕ್ ವರ್ಷನ್ನು ತುಂಬಾ ಒಂಥರ ಐ ವುಡ್ ಸೇ ತುಂಬ ಜಾಸ್ತಿ ಡಾರ್ಕ್ ಕಾಣುತ್ತೆ. ಇಟ್ಸ್ ನಾಟ್ ಲೈಕ್ ಎಲ್ಲ ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಅದು ಒಂಥರ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ವಿಲ್ ಬೈ ದಿಸ್ ಕಲರು. ಸೊ ದಟ್ಸ್ ಇಟ್. ಐ ಥಿಂಕ್ ಇದು ಒಂದು ಡಿಲಕ್ಸ್ ವೇರಿಯಂಟ್ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಇವು 3 ವೇರಿಯಂಟ್ ಇದೆ, ಸ್ಟ್ಯಾಂಡರ್ಡು, ಡಿಲಕ್ಸ್ ಮತ್ತು ಮೋಟೋ GP. ಸೊ ಅರೌಂಡ್ 1.75 lakhs ಎಕ್ಸ್ ಶೋರೂಮು.
ಎನಿವೆ ಪ್ರೈಸಿಂಗ್ ಬರ್ತೀನಿ, ಇನ್ನೂ ವರಿ ಮಾಡಬೇಡಿ. ನೆಕ್ಸ್ಟ್ ಮಾಡಿಫಿಕೇಷನ್ ಏನೇನು ಮಾಡ್ತೀನಿ ಅಂತ ಕೇಳಿದ್ರೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಪರ್ಫಾರ್ಮೆನ್ಸ್ ಮಾಡಿಫಿಕೇಷನು. ಸಿ ದಿಸ್ ಈಸ್ ಅನ್ ಅಮೇಝಿಂಗ್ ಪರ್ಫಾರ್ಮಿಂಗ್ ಬೈಕು. ಐ ಡೋಂಟ್ ನೋ ವೈ ದೇ ಹ್ಯಾವ್ ಗಿವನ್ ಆ್ಯಾವ್ರೇಜ್ ಟೈರ್ಸು, ಬಟ್ ಏನೋ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಿಕಾಸ್ ಇದ್ರಲ್ಲಿ ಅಷ್ಟೊಂದೇನು ಮಾಡಿಫಿಕೇಷನ್ ಇಲ್ಲ, ದ ಮೇನ್ ಮಾಡಿಫಿಕೇಷನೇ ಟೈರು. ಸೊ ಆಬ್ವಿಯಸ್ಲಿ ಇದಕ್ಕೆ ನಾನು ಐ ವುಡ್ ಲೈಕ್ ಟು ಬೈ ಅ ಬೆಟರ್ ಕ್ವಾಲಿಟಿ ಟೈರ್ಸು, ಬಟ್ ಲೈಕ್ ವೆರಡೆಸ್ಟ್ರಿಯನ್ನು ಆರ್ ಇನ್ನೂ ಬೆಟರ್ ಕ್ವಾಲಿಟಿ ಇರೋಂಥ ಟೈರ್, ಮೇ ಬಿ ಯೂರೋ ಗ್ರಿಪ್ತು. ಬಟ್ ಆ್ಯಸ್ ಆಫ್ ನಾವು ನಾನು ಇನ್ ಕೇಸ್ ಇದನ್ನ ಬೈ ಮಾಡಿದೆ, ಐ ಆಮ್ ಯೂಸ್ ಟು ದ ಅಪೋಲೋ H1 ಟೈರ್ಸು. ಸೊ ಆ ಟೈರ್ಸ್ ನನಗೆ ಹಂಟರಲ್ಲಿ ಇಷ್ಟ ಆಗಿರೋದ್ರಿಂದ ಐ ವಿಲ್ ಗೋ ಫಾರ್ ದ ಅಪೋಲೋ H1 ಟೈರ್ಸ್ ಒಂದು. ಆ್ಯಂಡ್ ಬೇರೆ ಮಾಡಿಫಿಕೇಷನ್ ಕೇಳೋದಾದರೆ ಐ ಥಿಂಕ್ ಅಷ್ಟೊಂದೇನು ಮಾಡಿಫಿಕೇಷನ್ ಮಾಡಲ್ಲ. ಮೇ ಬಿ ದ ವಿಂಡ್ ಸ್ಕ್ರೀನ್ ಒಂದು ಯಮಹಾದವ್ರದ್ದೇ ಇದೆ, ಅಥವಾ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಸೊ ಅದೊಂದು ತೊಗೋತೀನಿ. ಅದು ಬಿಟ್ಟರೆ ಮಾಡಿಫಿಕೇಷನ್ ಆ್ಯಸ್ ಆಫ್ ಸಚ್ ಏನೂ ಮಾಡಲ್ಲ. ಸೀಟ್ ಸ್ವಲ್ಪ ಕುಷ್ನಿಂಗ್ ಇಂಪ್ರೂವ್ ಮಾಡೋಕ್ಕೆ ನಾನು ಸೀಟ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ಬಿಟ್ಟು, ಸೀಟ್ ಸ್ವಲ್ಪ ಹಾರ್ಡಿದೆ, ಸೊ ಸ್ವಲ್ಪ ಕುಷ್ನಿಂಗ್ ಇಂಪ್ರೂವ್ ಮಾಡ್ತೀನಿ. ಅದು ಬಿಟ್ಟರೆ ದ ಮೋಸ್ಟ್ ಇಂಪಾರ್ಟೆಂಟ್ ಮಾಡಿಫಿಕೇಷನ್ ಏನು ಅಂದರೆ ಇನ್ ದ ಟೇಲ್ ಸೆಕ್ಷನ್ ಮಾಡ್ತೀನಿ. ಬಿಕಾಸ್ ಆ್ಯಕ್ಚುಲಿ ದ ಟೇಲ್ ಸೆಕ್ಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ನಿಮಗೆ ಟೈರ್ ಆ್ಯಕ್ಚುಲಿ ದಟ್ ಟೇಲ್ ಎಂಡಿಂದ ಆಚೆ ಬರ್ತಾ ಇದೆ, ಸೊ ಇಟ್ ಲುಕ್ಸ್ ರಿಯಲಿ ಅಗ್ರೆಸಿವ್ ಆ್ಯಂಡ್ ಬ್ಯೂಟಿಫುಲ್ಲು. ಸೊ ಅದು ಕ್ಲೀನಾಗಿ ಕಾಣಬೇಕಲ್ವಾ. ಸೊ ಐ ಬಿ ರಿಮೂವಿಂಗ್ ದ ಟೈರ್ ಹಗ್ಗರು, ಆಮೇಲೆ ಮಡ್ ಫ್ಲ್ಯಾಪು, ಆಮೇಲೆ ಸಾರಿ ಗಾರ್ಡು. ಆಬ್ವಿಯಸ್ಲಿ ಇದರಲ್ಲಿ ನೋಬಡಿ ವಿಲ್ ಬಿ ಸಿಟ್ಟಿಂಗ್ ಬಿಹೈಂಡ್, ಸೊ ಸಾರಿ ಗಾರ್ಡ್ ಅಂತೂ ಡೆಫಿನೆಟ್ಲಿ ತೆಗಿತೀನಿ. ಐ ಮೀನ್ ಹಿಮಾಲಯನಲ್ಲೂ ತೆಗಿತೀನಿ. ದಟ್ ವಾಸ್ ಅನ್ ಆಬ್ವಿಯಸ್ ಮಾಡಿಫಿಕೇಷನ್, ಸೊ ಅದನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಇದರಲ್ಲಿ ದಟ್ ಹಿಂದ್ಗಡೆ ಬ್ಯೂಟಿಫುಲ್ಲಾಗಿ ಕಾಣಲಿ ಅಂತ ಆಲ್ ದೀಸ್ ಥಿಂಗ್ಸ್ನ ತೆಗೆದುಬಿಟ್ಟು ಒಂದು ಟೇಲ್ ಟೈಡಿ ಹಾಕ್ಬಿಡ್ತೀನಿ, ಸೊ ದಟ್ ದ ರೇರ್ ಸೆಕ್ಷನ್ ಆಫ್ ದ ಟೈರು ನೀಟಾಗಿ ಕಾಣಬೇಕು. ಸೊ ಇಟ್ ಲುಕ್ಸ್ ರಿಯಲಿ ಅಗ್ರೆಸಿವ್. ಐ ನೋ ದೇ ಕಮೆಂಟ್ ಸೆಕ್ಷನ್ ಕೆಲವು ಮೆನ್ಷನ್ ಮಾಡ್ಬೋದು, ಮಳೆ ಬಂದಾಗ ಹಿಂದ್ಗಡೆ ಎಲ್ಲ ಹೋಗ್ಬಿಡುತ್ತೆ ಅಂತ. ದೀಸ್ ಥಿಂಗ್ಸು ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಐ ಮೀನ್ ಮೇಂಟೈನ್ ಮಾಡಬೇಕಷ್ಟೇ, ಕ್ಲೀನ್ ಮಾಡಬೇಕಷ್ಟೇ, ಇಟ್ಸ್ ಓಕೆ ಫಾರ್ ಮೀ. ದ ಲುಕ್ ಇಸ್ ಮೋರ್ ಇಂಪಾರ್ಟೆಂಟು. ಈ ಥರ ಬೈಕ್ ತೊಗೋತೀರಂದ್ರೆ ಲುಕ್ಕು ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಪಾಸಿಬಲ್ ಮೋಡಿಫಿಕೇಷನು ನಾನು ಮೇ ಬಿ ಆಬ್ವಿಯಸ್ಲಿ ಒಂದು ಮಿರರ್ಸ್ ಮಾಡಿಫಿಕೇಷನ್ ನೋಡ್ತೀನಿ. ಮಿರರ್ಸ್ ಇಲ್ಲದೆ ಈ ಬೈಕ್ ಚೆನ್ನಾಗಿ ಕಾಣುತ್ತೆ, ಬಟ್ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್ನು. ಮಿರರ್ಸ್ ಹತ್ತನೇ ಗಾಡಿ ಓಡಿಸ್ತೀನಿ. ಬೆಟರ್ ಕ್ವಾಲಿಟಿ ಮಿರರ್ಸ್ ಸಿಗ್ತಾರೆ ನೋಡ್ತೀನಿ. ಲೈಕ್ ಇಲ್ಲಾಂದರೆ ನಾನು ಡಾಮಿನರ್ ಮಿರರ್ಸು ತೊಗೋಬೋದು, ಆರ್ ಇನ್ನೂ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿ ಶಾರ್ಟ್ ಇರೋಂಥ ಮಿರರ್ಸು ಟ್ರೈ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನಾವು ನನಗೆ ಸ್ಟಾಕ್ ಮಿರರ್ಸಿಂದನೇ ಅಡ್ಜಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಇನ್ನೊಂದು ಮಾಡಿಫಿಕೇಷನ್ ಮೇ ಬಿ ಮಾಡ್ಬೋದು ಇಸ್ ದಟ್ ಬ್ಯಾಕ್ ಸೀಟಿಗೆ ನಾನು ಮೇ ಬಿ ಕೌಲ್ ಹಾಕ್ಬಿಡ್ತೀನಿ. ಸೊ ಎನಿವೆ ಬ್ಯಾಕ್ ಸೀಟ್ ನಾನು ಯೂಸ್ ಮಾಡಲ್ಲ ಇದರಲ್ಲಿ, ಇಟ್ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಸಿಂಗಲ್ ರೈಡರು. ಸೊ ಅದರಿಂದ ನಾನು ಕೌಲ್ ಹಾಕ್ಬಿಡ್ತೀನಿ ಅಷ್ಟೇ. ಸೊ ದಟ್ ಈಸ್ ದ ಥಿಂಗು. ಸೊ ಇಷ್ಟು ಮಾಡಿಫಿಕೇಷನ್ನು ಆಬ್ವಿಯಸ್ಲಿ ಪಾಸಿಬಲ್ ಆರ್ ಮಾಡಿಫಿಕೇಷನ್ ನಾನು ಡೆಫಿನೆಟ್ಲಿ ಮಾಡ್ತೀನಿ ಫಾರ್ ದ MT-15. ಸೊ ಐ ವುಡ್ ಸೇ ದೀಸ್ ಆರ್ ದ ಮಾಡಿಫಿಕೇಷನ್ ನಾನು ಎರಡು ಬೈಕಿಗೆ ಮಾಡ್ತೀನಿ. ಆ್ಯಂಡ್ ದೀಸ್ ಆರ್ ದ ವೇರಿಯಂಟ್ಸ್ ಐ ವುಡ್ ಬೈ ಫ್ರಮ್ ದಿಸ್ ಬೈಕ್. ಸೊ ನಾವು ಲೆಟ್ಸ್ ಕಮ್ ಟು ದ ಮೇನ್ ಥಿಂಗು, ದಟ್ ಈಸ್ ದ ಯೂಸೇಜು. ಸೊ ಯೂಸೇಜು ಹೆಂಗೆ ಮಾಡ್ತೀನಿ ಈ ಎರಡು ಬೈಕ್ಸ್ನ ಅಂತ ಕೇಳೋದಾದ್ರೆ, ಫಸ್ಟ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ದಟ್ ಈ ಎರಡು ಬೈಕ್ದು ಯೂಸೇಜು ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ ಫಾರ್ ಸಿಟಿ ಆ್ಯಂಡ್ ಟೂರಿಂಗ್ ಪರ್ಪಸ್ ಓನ್ಲಿ. ಸೊ ಆಫ್ ರೋಡಿಂಗೋಸ್ಕರನೇ ಯಾವುದೋ ಒಂದು ಬೈಕ್ನ ತೊಗೋತಾ ಇಲ್ಲ, ಆರ್ ಆಫ್ ರೋಡಿಂಗೋಸ್ಕರ ನಾನು ಯಾವುದೋ ಒಂದು ಬೈಕಲ್ಲಿ ಹೋಗಲ್ಲ. ಈವನ್ ಹಿಮಾಲಯನಲ್ಲಿ ವಿಚ್ ಇಸ್ ವೆರಿ ಕೇಪಬಲ್ ಆಫ್ ಯೂಸಿಂಗ್ ಇಟ್ ಫಾರ್ ಆಫ್ ರೋಡಿಂಗ್, ಅದನ್ನು ಆಫ್ ರೋಡಿಂಗೋಸ್ಕರ ಯೂಸ್ ಮಾಡಲ್ಲ. ಆನ್ ದ ವೇ ಟೂರಿಂಗ್ ಮಾಡಬೇಕಾದ್ರೆ ಆಫ್ ರೋಡಿಂಗ್ ಬಂದರೆ ದಟ್ ಇಸ್ ವೇರ್ ಐ ಮೀನ್ ಎನಿವೆ ಅದು ಯೂಸ್ ಆಗುತ್ತೆ, ಅದು ಹಿಮಾಲಯನ್ ಅಷ್ಟೇ. ಸೊ ನಂದು ಮೇನ್ ಪರ್ಪಸ್ ಬಂದು ಸಿಟಿ ಆ್ಯಂಡ್ ಟೂರಿಂಗ್ ಇರುತ್ತೆ. ಸೊ ನಾನು ಲಾಸ್ಟ್ ವೀಡಿಯೋ ನೀವು ನೋಡೋದಾದ್ರೆ ಬೇರ್ 650 ಆ್ಯಂಡ್ ಎಕ್ಸ್ಪಲ್ಸ್ 210 ಅದರಲ್ಲೂ ಅದೇ ಎಕ್ಸ್ಪ್ಲೇನ್ ಮಾಡಿದೆ ದಟ್ ಐ ವಿಲ್ ಬಿ ಯೂಸಿಂಗ್ ಇಟ್ ಫಾರ್ ಸಿಟಿ ಆ್ಯಂಡ್ ಟೂರಿಂಗ್. ಬಟ್ ಅದನ್ನು ನಾನು ಈಕ್ವಲ್ ಆಗಿ ಯೂಸ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಇದನ್ನು ನಾನು ಡಿಸ್ಪ್ರಪೋರ್ಷನೇಟ್ ಆಗಿ ಯೂಸ್ ಮಾಡ್ತೀನಿ. ಒನ್ ಐ ವಿಲ್ ಯೂಸ್ ಮೋರ್ ಇನ್ ದ ಸಿಟಿ ಆ್ಯಂಡ್ ಒನ್ ಐ ವಿಲ್ ಯೂಸ್ ಮೋರ್ ಇನ್ ದ ಟೂರಿಂಗ್. ಸೊ ಆಬ್ವಿಯಸ್ ನಿಮ್ಗೆ ಗೊತ್ತಿರುತ್ತೆ ಯಾವುದು ಅಂತ. ಸೊ 80% ಆಫ್ ದ ಸಿಟಿ ಯೂಸ್ ನಾನು MT-15 ಮಾಡ್ತೀನಿ ಆ್ಯಂಡ್ 20% ಹಿಮಾಲಯನ್ ಮಾಡ್ತೀನಿ. ವೆರಾಸ್ ಟೂರಿಂಗ್ ಬಂದರೆ ಅದೇ ಉಲ್ಟಾ ಆಗಿಬಿಡುತ್ತೆ. 80% ನಾನು ಹಿಮಾಲಯನ್ ಯೂಸ್ ಮಾಡ್ತೀನಿ 450, ವೆರಾಸ್ 20% ನಾನು MT-15 ಯೂಸ್ ಮಾಡ್ತೀನಿ. ಸೊ ದಟ್ ಈಸ್ ಹೌ ಐ ವಿಲ್ ಬಿ ಯೂಸಿಂಗು. ಸೊ ಯಾವ ಥರ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ, ಯಾವ ಸಿನಾರಿಯೋದಲ್ಲಿ ಗಾಡಿನ ತೆಗಿತೀನಿ ಅಂತ ಹೇಳ್ತೀನಿ. ಸೊ ಸಿಟಿಗೆ ಬರೋದಾದರೆ ಆಲ್ರೆಡಿ ಹೇಳಿದ್ದೀನಿ MT-15 ಆಲ್ಮೋಸ್ಟ್ ಎಲ್ಲ ಸಿನಾರಿಯೋ. ಸೊ ಆಲ್ರೆಡಿ ಹೇಳಿದ್ದೀನಿ ದೇರ್ ಶುಡ್ ಬಿ ಒಂದು ಪರ್ಪಸ್ ಇರಬೇಕು. ನೀವು ಆಫೀಸ್ಗೆ ವಾಪಸ್ ಹೋಗೋದು ಬರೋದು, ಆರ್ ಕಾಲೇಜ್ ಹೋಗೋದು ಬರೋದು, ಮಂಡೇ ಟು ಫ್ರೈಡೇ, ಇದಂತೂ ಡೆಫಿನೆಟ್ಲಿ ಪರ್ಪಸ್ ಇರುತ್ತೆ. ಸೊ ಅದಕ್ಕೂ ಯೂಸ್ ಮಾಡ್ತೀನಿ. ಆ್ಯಂಡ್ ಕ್ವಿಕ್ ವಿಸಿಟ್ಸ್ಗೆ ಯೂಸ್ ಮಾಡ್ತೀನಿ, ಎಲ್ಲಾದರೂ ಪಾರ್ಕಿಂಗ್ ಮಾಡೋದು ಕಷ್ಟ ಇದ್ದರೆ ಯೂಸ್ ಮಾಡ್ತೀನಿ. ಐ ವುಡ್ ಸೇ ಮೋಸ್ಟ್ ಸಿನಾರಿಯೋಸಲ್ಲಿ MT-15ನ ಯೂಸ್ ಮಾಡ್ತೀನಿ. ಸೊ ಯಾವ ಸಿನಾರಿಯೋದಲ್ಲಿ ಹಿಮಾಲಯನ್ 450ನ ಯೂಸ್ ಮಾಡ್ತೀನಿ ಅಂತ ಕೇಳೋದಾದರೆ, ಫಸ್ಟ್ಲಿ ಹಿಮಾಲಯನ್ 450ನ ನಾನು ರ್ಯಾಂಡಮ್ಲಿ ಇನ್ ಅ ವೀಕು ಒನ್ಸ್ ನಾನು ಡೆಫಿನೆಟ್ಲಿ ತೆಗಿತೀನಿ, ಏನು ರೀಸನ್ ಇಲ್ಲ ಅಂದ್ರೂ. ಅದು ಬಿಟ್ಟರೆ ಸ್ಪೆಸಿಫಿಕ್ ಪರ್ಪಸ್ ಯಾವಾಗ ನಾನು ಯೂಸ್ ಮಾಡ್ತೀನಿ ಅಂದರೆ, ಒಂದು if I have to go with a pillion. Yes, as I told you, MT-15 is made for a single rider. So pillion ಜೊತೆ ಹೋಗಬೇಕು, ಇಲ್ಲ ಪಿಲಿಯನ್ನ ಕ್ಯಾರಿ ಮಾಡಬೇಕು ಅಂದರೆ ಐ ವಿಲ್ ಯೂಸ್ ದ ಹಿಮಾಲಯನ್ 450. ಸೊ ದಟ್ ಈಸ್ ದ ಥಿಂಗು. ಇನ್ನೊಂದು ಯಾವಾಗ ಅಂದರೆ ಆಬ್ವಿಯಸ್ಲಿ ನಾನು ಸಿಟಿಯಲ್ಲಿ ಫಾರ್ ಅ ವೆರಿ ಲಾಂಗ್ ಡ್ಯೂರೇಷನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಐ ಫೀಲ್ ಲೈಕ್ ಓಕೆ ನಾನು ಹಿಮಾಲಯನ್ ಅವಶ್ಯಕತೆ ಬರ್ಬೋದು, ಬಿಕಾಸ್ ನನಗೆ ಕಂಫರ್ಟ್ ಬೇಕು ವಿತ್ ಮೈ ಬೈಕ್ ಅಂದರೆ ದೆನ್ ಐ ವಿಲ್ ಬಿ ಯೂಸಿಂಗ್ ಹಿಮಾಲಯನ್ನು. ಆ್ಯಂಡ್ ಲಾಸ್ಟ್ ಯೂಸ್ ಕೇಸ್ ಯಾವಾಗ ಅಂದರೆ ಐ ಹ್ಯಾವ್ ಟು ಬ್ರಿಂಗ್ ಸಮಥಿಂಗ್ ಫ್ರಮ್ ಸಮ್ವೇರ್ ಲೈಕ್ ಶಾಪಿಂದ ಆರ್ ಸಮಥಿಂಗ್, ನಾನು ಐಟಮ್ಸ್ನ ತರಬೇಕಂದ್ರೆ ಐ ಜಸ್ಟ್ ಕ್ಯಾರಿ ದ ಟಾಪ್ ಬಾಕ್ಸ್ ವಿತ್ ಹಿಮಾಲಯನ್. ಅದರಲ್ಲಿ ನಾನು ಐಟಮ್ಸ್ ತೊಗೊಂಡು ಬಂದು ಆರ್ ಎನಿಥಿಂಗ್ ಇನ್ ಕೇಸ್ ನಾನು ಟೈ ಮಾಡಬೇಕಂದ್ರೂ ಹಿಂದ್ಗಡೆ ಆರಾಮಾಗಿ ಮೌಂಟಿಂಗ್ ಪಾಯಿಂಟ್ಸ್ ಇದೆ ಚೆನ್ನಾಗಿ, ಸೊ ಐ ಕ್ಯಾನ್ ಟೈ ಎನಿಥಿಂಗ್ ಆ್ಯಂಡ್ ಬ್ರಿಂಗ್ ಇಟ್ ಟು ಹೋಮ್. ಸೊ ಆ ಸಿನಾರಿಯೋಸಲ್ಲೂ ನಾನು ಹಿಮಾಲಯನ್ನ ಸಿಟಿಯಲ್ಲಿ ಯೂಸ್ ಮಾಡ್ತೀನಿ.
ಸೊ ನಾವು ಲೆಟ್ಸ್ ಕಮ್ ಟು ದ ಟೂರಿಂಗಲ್ಲೂ ಸಿಮಿಲರ್ ಆಗಿ ಐ ವಿಲ್ ಬಿ ಯೂಸಿಂಗ್ ಹಿಮಾಲಯನ್ 450 ಆಲ್ಮೋಸ್ಟ್ ಎವ್ರಿ ಯೂಸ್ ಕೇಸಲ್ಲಿ. ನಾನು ಈವನ್ ಶಾರ್ಟ್ ಟ್ರಿಪ್ಸ್ ಮಾಡೋದಾದ್ರೂ, ಊಟಿಗೆ ಹೋಗಬೇಕಾದ್ರೂ, ಎನಿ ಸ್ಟೇ ಟ್ರಿಪ್ಸ್ ನಾನು ಮಾಡ್ತೀನಂದ್ರೂ ನೋ ಡೌಟ್ ಐ ವಿಲ್ ಬಿ ಯೂಸಿಂಗ್ ಹಿಮಾಲಯನ್ ಓನ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್. ದ ಓನ್ಲಿ ಸಿನಾರಿಯೋಸ್ ವೇರ್ ನಾನು MT-15ನ ಯೂಸ್ ಮಾಡ್ತೀನಿ ಅಂದರೆ, ಒಂದು ಅಕೇಶ್ನಲ್ ಆಗಿ ಸ್ವಲ್ಪ ಬೋರ್ ಹೊಡಿತಾ ಇದೆ, MT-15ನ ಬರೀ ಸಿಟಿಯಲ್ಲಿ ಓಡಿಸಿ ಸ್ವಲ್ಪ ಹೈವೇಸಲ್ಲೂ ಸ್ವಲ್ಪ ರನ್ ತೊಗೊಳ್ಳೋಣ ನಿಯರ್ ದ ಔಟ್ಸ್ಕರ್ಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂದರೆ ಅವಾಗ ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಶಾರ್ಟ್ ಟ್ರಿಪ್ಸ್ ಇರುತ್ತೆ, ಮೇ ಬಿ ನಂಗೆ ಬೋರ್ ಆಗಿರುತ್ತೆ. ನೀವು ನೋಡಿರ್ತೀರ ನಂದು ಸಿಂಗಲ್ ಡೇ ಟ್ರಿಪ್ಸು ವೇರ್ ನಾನು ಜಸ್ಟ್ ಒಂದು ಬ್ಯಾಕ್ ಪ್ಯಾಕ್ನ ಕ್ಯಾರಿ ಮಾಡ್ತೀನಿ. ಸೊ ಅಷ್ಟೇ ಕ್ಯಾರಿ ಮಾಡ್ತೀನಿ ಆ್ಯಂಡ್ ಜಸ್ಟ್ ಆ ಪ್ಲೇಸು ಏನು ಆಫ್ ರೋಡ್ ಇರಲ್ಲ, ಜಸ್ಟ್ ನಾರ್ಮಲ್ ರೋಡ್ಸ್ ಇರುತ್ತೆ, ಜಸ್ಟ್ ಹೋಗ್ಬಿಟ್ಟು ವಾಪಸ್ ಬರೋ ಥರ ಇರುತ್ತೆ ನೋಡಿ. ಆವಾಗ ನಾನು ಐ ವಿಲ್ ಬಿ ಯೂಸಿಂಗ್ ದ MT-15 ಆ್ಯಂಡ್ ಶಾರ್ಟ್ ರೈಡ್ಸು ಮೇ ಬಿ 200 to 250 ಕಿಲೋಮೀಟರ್ ರೈಡ್ಸು ವೇರ್ ನಾನು ಮೇ ಬಿ ಸಿಟಿ ಒಳಗಡೆ ನನಗೆ ಏನೋ ಕೆಲಸ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮೈಸೂರು ಟು ಬ್ಯಾಂಗ್ಳೂರ್ ಹೋಗ್ಬಿಟ್ಟು ಬ್ಯಾಂಗ್ಳೂರು ಸಿಟಿ ಒಳಗಡೆ ಎಲ್ಲ ಕಡೆ ಸುತ್ತಾಡಬೇಕು ಅಂದರೆ ಹಿಮಾಲಯನ ತೊಗೊಂಡು ಹೋಗೋಕ್ಕೆ ನಂಗೆ ಇಷ್ಟಪಡಲ್ಲ. ಬಿಕಾಸ್ ಆಬ್ವಿಯಸ್ಲಿ ನೀವು ಸಿಟಿ ಒಳಗಡೆ ಹಿಮಾಲಯನು ಇಟ್ ವಿಲ್ ಬಿ ಅ ಹೆಡ್ಏಕು. ಅದ್ರ ಬದಲು ನನಗೆ ಅಷ್ಟು ಒಂದು ಶಾರ್ಟ್ ಶಾರ್ಟ್ ಕೆಲಸ ಇರಬೇಕಂದ್ರೆ ಬೆಟರ್ ನಾನು MT-15ನ ಆಬ್ವಿಯಸ್ಲಿ ಇಟ್ ಕ್ಯಾನ್ ಆಲ್ಸೋ ರೈಡ್ ಇನ್ ದ ಹೈವೇಸು, ಬಟ್ ಆಬ್ವಿಯಸ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಅಷ್ಟೇ. ಬಿಟ್ಟರೆ ನಿಮ್ಗೆ ಆ ಸಿಟಿಯಲ್ಲಿ ಹೋಗಬೇಕಾದ್ರೆ ಯು ವಿಲ್ ಬಿ ವೆರಿ ಕಂಫರ್ಟೇಬಲ್ ಬಿಕಾಸ್ ಈಸಿ ಇದೆ ಫ್ಲಿಕ್ ಮಾಡೋಕ್ಕೆ ಎವ್ರಿಥಿಂಗು. ಸೊ ಯು ಕ್ಯಾನ್ ಗೋ ದೇರ್, ಗೆಟ್ ದ ವರ್ಕ್ ಡನ್ ಆ್ಯಂಡ್ ಕಮ್ ಬ್ಯಾಕ್ ಟು ದ ಹೋಮ್ ಟೌನ್. ಸೊ ದಟ್ ಈಸ್ ವೇರ್ ಐ ವಿಲ್ ಬಿ ಯೂಸಿಂಗ್ ದ MT-15. ಸೊ ಈ ಥರ ನಂದು ಯೂಸೇಜ್ ಇರುತ್ತೆ. ಸೊ ದಟ್ ಈಸ್ ದ ಥಿಂಗ್. ಆ್ಯಂಡ್ ಫೈನಲ್ ಬಂದ್ಬಿಡೋಣ, ದ್ಯಾಟ್ ಈಸ್ ದ ಪ್ರೈಸಿಂಗು. ಸೊ ಎಷ್ಟು ಪ್ರೈಸಿಂಗ್ ಆಗುತ್ತೆ ಓವರ್ ಆಲ್ ಅಂತ ಕೇಳೋದಾದರೆ, ಹಿಮಾಲಯಂದು ಆಲ್ರೆಡಿ ಹೇಳಿದ್ದೀನಿ ಅರೌಂಡ್ 3.9 ಆರ್ 4 lakhs ಆಗ್ಬೋದು ನಿಮಗೆ ಓವರ್ ಆಲ್ ಪ್ರೈಸಿಂಗು. ನನಗೆ ಸದ್ಯಕ್ಕೆ ಅನಿಸುತ್ತೆ ಅರೌಂಡ್ 3.8 ಅರೌಂಡ್ ಇದೆ ಅನಿಸುತ್ತೆ ದಿಸ್ ಪಾಪಿ ಬ್ಲೂ, ಆ್ಯಂಡ್ ದಟ್ಸ್ ಇಟ್ ಅಂತ ಅನಿಸುತ್ತೆ. ಸೊ ಬಟ್ ಸ್ಟಿಲ್ ಆಕ್ಸೆಸರೀಸ್ ಎಲ್ಲ ಸೇರಿದ್ರೆ ಮೇ ಬಿ ನಿಮಗೆ ಅರೌಂಡ್ ಲೈಕ್ 4.5 ತನಕ ಆಗ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸು, ಅದಕ್ಕಿಂತ ಜಾಸ್ತಿ ಅಂತೂ ಆಗಲ್ಲ. ಸೊ 4.5 ಅಂತ ಅಂದ್ಕೊಳ್ಳಿ. MT-15ನಲ್ಲಿ ನಾನು ಹೇಳ್ದಂಗೆ ಅಷ್ಟೊಂದೇನು ಮಾಡಿಫಿಕೇಷನ್ಸ್ ಇಲ್ಲ. ಸೊ ಅದರದ್ದು ಅರೌಂಡ್ 2.4 lakhs ಇರುತ್ತೆ ನಿಮಗೆ ಆನ್ ರೋಡು ಕರ್ನಾಟಕದಲ್ಲಿ. ಸೊ ಮೇ ಬಿ ಅರೌಂಡ್ 2.5 ಮ್ಯಾಕ್ಸಿಮಮ್ ಎಕ್ಸ್ಪೆನ್ಸಿವ್ ಆಗ್ಬೋದು ನಿಮಗೆ. ಸೊ 2.5 ಅಷ್ಟೇ ಆಗುತ್ತೆ. ಸೊ ಓವರ್ ಆಲ್ ನಿಮಗೆ ಎರಡು ಬೈಕ್ನ ಸೇರಿಸಿದ್ರೆ ಅರೌಂಡ್ 7 lakhs ಆಗುತ್ತೆ ಪ್ರೈಸು. ಸೊ ನಿಮ್ಮ ಹತ್ರ ಫಿನಾನ್ಷಿಯಲಿ ಯು ಶುಡ್ ಬಿ ಹ್ಯಾವ್ ಮನಿ ಟು ಬೈ ದಿಸ್ ಬೈಕ್. ಪ್ಲಸ್ ನಿಮ್ಮ ಹತ್ರ ಫಿನಾನ್ಷಿಯಲಿ ಆಲ್ರೆಡಿ ಹೇಳ್ತಾ ಇದ್ದೀನಿ, ನೀವು ಟೂರಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ನೀವು ಲಾಂಗ್ ಟೂರಿಂಗ್ ಮಾಡಬೇಕಂದ್ರೆ ಅದಕ್ಕೂ ನೀವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು. ಅದರ್ವೈಸ್ ಬೈ ಮಾಡೋಕ್ಕೆ ಹೋಗ್ಬೇಡಿ, ಪಾಯಿಂಟೇ ಇಲ್ಲ ನೀವು ಹಿಮಾಲಯನ್ ತೊಗೊಳ್ಳೋದು. ಸೊ MT-15 ಅಷ್ಟೇ ನೀವು ಡೈಲಿ ರೈಡಿಂಗ್ ಮಾಡ್ತೀರಂದರೆ ಮೇಕ್ ಸೆನ್ಸು, ಅದು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ರನ್ನಿಂಗ್ ಕಾಸ್ಟಿಗೆ ಬರೋದಾದರೆ, MT-15ನಲ್ಲಿ ನಿಮ್ಗೆ ಏನೋ ಅಷ್ಟೊಂದು ಏನೂ ಇರೋದೇ ಇಲ್ಲ. ಬಿಕಾಸ್ MT-15 ಫಸ್ಟ್ಲಿ ಅದರಲ್ಲಿ ನಿಮಗೆ ಇಶ್ಯೂಸೇ ಬರೋಲ್ಲ. ನಿಮಗೆ ಇಟ್ಸ್ ಅ ಜಾಪನೀಸ್ ವೆಹಿಕಲು, ಇಶ್ಯೂಸೇ ಬರೋಲ್ಲ ಫಾರ್ ಅ ವೆರಿ ಲಾಂಗ್ ಟೈಮ್ ಬರುತ್ತೆ. ಅದರದ್ದು ರನ್ನಿಂಗ್ ಕಾಸ್ಟು ತುಂಬ ಕಮ್ಮಿ ಇದೆ. ಐ ಮೀನ್ ಮೇಂಟೆನೆನ್ಸು ಸರ್ವಿಸು ಎಲ್ಲ ಚೀಪಾಗಿದೆ. ತುಂಬ ವರ್ಷದಿಂದ ಇರುವಂಥ ಬೈಕು. ಆ್ಯಂಡ್ ಮೈಲೇಜ್ ನಿಮಗೆ ಗೊತ್ತು, ಒಳ್ಳೆ ಸೂಪರ್ ಮೈಲೇಜ್ ಕೊಡುತ್ತೆ 40 to 45. ಸೊ ನಿಮ್ಗೆ ಏನೋ ಅಷ್ಟೊಂದು ಚಾರ್ಜಸ್ ಏನೂ ಇಲ್ಲವೇ ಇಲ್ಲ ನಿಮಗೆ. ಹಿಮಾಲಯನ್ ಬರೋದಾದರೆ ಐ ವುಡ್ ಸೇ ಅಫೋರ್ಡಬಲ್ಲೇ ಇದೆ, ತುಂಬ ಏನು ಎಕ್ಸ್ಪೆನ್ಸಿವ್ ಇಲ್ಲ, ಡೀಸೆಂಟಾಗಿ ಪ್ರೈಸಿಂಗ್ ಮಾಡಿದ್ದಾರೆ. ಸರ್ವಿಸ್ ಕಾಸ್ಟು, ಪಾರ್ಟ್ಸ್ ಕಾಸ್ಟು ಎಲ್ಲನೂ ಚೆನ್ನಾಗಿದೆ. ಇದರಲ್ಲಿ ಒಂದೇ ಒಂದು ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಮಾಡಿರೋದು ಇಸ್ ದ ಬ್ರೇಕ್ ಪ್ಯಾಡ್. ಸೊ ಬ್ರೇಕ್ ಪ್ಯಾಡ್ ವಿಚಾರ ನಾನು ನಿಮಗೆ ಜಸ್ಟ್ ಒಂದು ಅಡ್ವೈಸ್ ಕೊಡ್ತೀನಿ, ಇಸ್ ದ್ಯಾಟ್ ನೀವು ದ ಫ್ರಂಟ್ ಬ್ರೇಕ್ ಪ್ಯಾಡ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಫ್ರಂಟ್ ಬ್ರೇಕ್ ಜಾಸ್ತಿ ಯೂಸ್ ಮಾಡ್ತೀರಾ, ಅದು ಸಿಂಟರ್ಡೇ ಇರಲಿ. ಬಟ್ ಹಿಂದ್ಗಡೆ ಇರೋಂಥ ಬ್ರೇಕ್ ಪ್ಯಾಡ್ ಬಂದ್ಬಿಟ್ಟು ನೀವು ಆರ್ಗ್ಯಾನಿಕ್ ಹಾಕ್ಸಿ. ಒನ್ಸ್ ಅದರದ್ದು ಎಕ್ಸ್ಪೈರಿ ಆದಮೇಲೆ ನೀವು ಬೆಟರ್ ಗೋ ಫಾರ್ ದ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್. ಬಿಕಾಸ್ ಇದರದ್ದು ಪ್ರೈಸಿಂಗ್ ಅರೌಂಡ್ 3,500 ಇದೆ. ಸೊ ಪ್ರತಿ ಸಲ ನೀವು 3,500 ಎರಡೂ ಕಡೆ ಹಾಕ್ಸೋದು ಮೇಕ್ಸ್ ನೋ ಸೆನ್ಸು. ಈವನ್ ಟಯರ್ಸು ನಾನು ಅದಕ್ಕೆ ಹೇಳಿದೆ, ಐ ವಿಲ್ ಚೇಂಜ್ ದ ಟಯರ್ಸ್ ಇಮಿಡಿಯೇಟ್ಲಿ. ಬಿಕಾಸ್ ಐ ಥಿಂಕ್ ಇಲ್ಲಾಂದರೆ ನಿಮ್ಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ನೀವು ಟಯರ್ಸ್ ಪ್ರತಿ ಸಲ ನೀವು ದ ಸ್ಟಾಕ್ ಟಯರ್ಸ್ ಹಾಕ್ತೀರ ಅಂತ ಓವರ್ ಎಕ್ಸ್ಪೆನ್ಸಿವ್ ಇದೆ. ಸೊ ಐ ವುಡ್ ಸೇ ನೀವು ಟಯರ್ಸನ್ನು ಚೇಂಜ್ ಮಾಡಿರಿ, ನಾನು ಮೊದಲೇ ಹೇಳಿ ಮಾಡಿಫಿಕೇಷನಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ಬ್ರೇಕ್ ಪ್ಯಾಡ್ಸ್ ಆಲ್ಸೋ ಐ ವುಡ್ ಸೇ ಫ್ರಂಟ್ ಬ್ರೇಕ್ ಪ್ಯಾಡ್ಗೆ ಮಾತ್ರ ಸ್ಪೆಂಡ್ ಮಾಡಿ, ರೇರ್ ಬ್ರೇಕ್ ಪ್ಯಾಡ್ಗೆ ಆರ್ಗ್ಯಾನಿಕ್ ಹಾಕ್ಸಿ. ಜಾಸ್ತಿ ಅನ್ನೆಸೆಸರಿ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ನೀವು ಟೂರಿಂಗ್ ಮಾಡ್ತೀರಾ ಅಂದರೆ ಅವಶ್ಯಕತೆಯೇ ಇಲ್ಲ ನಿಮಗೆ. ಸೊ ದಟ್ ಈಸ್ ದ ಥಿಂಗು. ಸೊ ಇಷ್ಟು ನಾನು ನಿಮಗೆ ರೆಕಮೆಂಡೇಷನ್ ಕೊಡ್ತೀನಿ ಇನ್ ಕೇಸ್ ಯು ಆರ್ ಕನ್ಸಿಡರಿಂಗ್ ದೀಸ್ 2 ಬೈಕ್ಸು. ಎನಿವೆ, ಸೊ ಕನ್ಕ್ಲೂಷನ್ ಹೇಳೋದಾದರೆ ಆಲ್ರೆಡಿ ಹೇಳಿದ್ದೀನಿ, ಈ ಎರಡು ಬೈಕು ಐ ವಿಶ್ ಐ ಹ್ಯಾಡ್ ದೀಸ್ ಬೈಕು. ಬಟ್ ಆ್ಯಸ್ ಐ ಟೋಲ್ಡು, ನಂದು ಪರ್ಪಸ್ಗೆ ಇದು ಬರ್ತಾ ಇಲ್ಲ. ನಾನು ಅಷ್ಟು ಸೀರಿಯಸ್ ರೈಡರ್ ಅಲ್ಲ. ಐ ಆಮ್ ಕ್ಯಾಶುವಲ್ ಬೋತ್ ಇನ್ ಸಿಟಿ ಆ್ಯಂಡ್ ಟೂರಿಂಗು. ಬಟ್ ನೀವು ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಸೀರಿಯಸ್ ರೈಡರ್ ಆಗಿರಬೇಕು. ಬಟ್ ಇಫ್ ಯು ಆರ್ ಅ ಸೀರಿಯಸ್ ರೈಡರು, ತುಂಬಾ ಜಾಸ್ತಿ ಟೂರಿಂಗ್ ಮಾಡ್ತೀರಾ, ತುಂಬಾ ಜಾಸ್ತಿ ಸಿಟಿಯಲ್ಲಿ ಯೂಸ್ ಮಾಡ್ತೀರಾ ಅಂದರೆ ದಿಸ್ ಈಸ್ ಆಬ್ಸಲ್ಯೂಟ್ಲಿ ಅನ್ ಅಮೇಝಿಂಗ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಸೊ ಎನಿಥಿಂಗ್ ನಿಮಗೆ ಡೌಟ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.